ಹುಟ್ಟು ದರಿದ್ರವಾಗಿದ್ದರೂ ಸಾವು ಶ್ರೀಮಂತವಾಗಿರಬೇಕು. ಚಿಕ್ಕ ತಿಮ್ಮಾರೆಡ್ಡಿಯವರು ಒಂದು ಸಾರ್ಥಕವಾದಂತಹ ಜೀವನವನ್ನು ಬದುಕಿದ್ದಾರೆ, ಬಾಳಿದ್ದಾರೆ. ಅವರು ಬಿಟ್ಟೋಗಿರ್ತಕ್ಕಂಥ ಅನೇಕ ನೆನಪುಗಳೇನಿವೆ ಅವು ನಮ್ಮನ್ನು ಕಾಡುತ್ತೆ. ಮತ್ತು ಬದುಕಿದರೆ ಹೀಗೆ ಬದುಕಬೇಕಯ್ಯ, ಏನಾದರೂ ಸಣ್ಣದಾಗಿ ಮಾಡಲಿಕ್ಕೆ ಸಾಧ್ಯವೇ ಅಂತಕ್ಕಂಥದ್ದನ್ನು ಮಾಡುವ ಹಾಗೆ ಮಾಡಬೇಕು ಅಂತ ದಾರಿ ತೋರಿಸಿದ್ದಾರೆ. ಚಿಕ್ಕ ತಿಮ್ಮಾರೆಡ್ಡಿಯವರು, ಅವರ ನೆನಪು ಚಿರಂತನ ಚಿರಂತನ ಚಿರಂತನ. ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಸಾಕಷ್ಟು ಸರಿ ಕೊಟ್ಟರು ಕೂಡ ಕೊಡಲಿಲ್ಲ. ಅಲ್ಲೆಲ್ಲ ಇನ್ಫ್ಲೂಯೆನ್ಸ್ ಮಾಡಬೇಕು. ಚಿಕ್ಕ ತಿಮ್ಮಾರೆಡ್ಡಿಯವರು ಹಿಂದೆ ರಾಜನಗುಂಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿಯೂ ಸಹ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದರು. ಅವರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಇಂದಿಗೂ ಅಜರಾಮರವಾಗಿ ಉಳ್ಕೊಂಡಿದೆ. ಸಮಾಜಮುಖಿಯಾಗಿ ಸಮಾಜಕ್ಕೆ ಅನೇಕ ಅವರು ಹೋದರೂ ಕೂಡ ಶಾಶ್ವತವಾಗಿ ಸಮಾಜಕ್ಕೆ ಉಳಿತಕ್ಕಂಥ ಒಂದು ಮಾದರಿ ಕೆಲಸಗಳನ್ನ ಮಾಡಿದ್ದಾರೆ ಎಂದು ತಪ್ಪಾಗಲಾರದು. ಒಳ್ಳೆಯ ವ್ಯವಸಾಯವನ್ನು ಮಾಡಿ ಹಾಗೆ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಕೂಡ ಒಂಥರ ಆದರ್ಶ ರಾಜಕಾರಣಿಯಾಗಿ ಬೆಳೆದಂಥವ್ರು. ಅವ್ರನ್ನ ಏನಂತ ಕರೀತಾ ಇದ್ರು ನಮ್ಮ ಊರುಗಳಲ್ಲಿ ಅಂತಂದರೆ ಪಂಚಾಯತಿ ರಾಜಕಾರಣದ ಪಟಿಂಗರು ಅಂತ ಕರೀತಾ ಇದ್ರು. ನಮ್ಮ ತಾತ ಅಂದರೆ ಆ್ಯಕ್ಚುಲಿ ಪ್ರೌಡಾಗೆ ಫೀಲ್ ಮಾಡ್ಕೊತಿದ್ವಿ. ಬಿಕಾಸ್ ನಮಗೆ ಬುದ್ಧಿ ಕಲಿಸಿದ್ದಿಂದ ನಮ್ಮ ತಾತನೇ ಲೆಕ್ಕ. ಬಿಕಾಸ್ ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೆಂಗೆ ನಡ್ಕೊಬೇಕು, ಯಾರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು, ಅವರು ಇವರು ಅಂತ ಬೇರೆಯವ್ರು ಯಾವುದು ಭೇದ ಭಾವ ಮಾಡಿ ನಮಗೆ ಯಾವತ್ತೂ ತೋರಿಸಿಲ್ಲ. 3 ಜನ ಮಕ್ಕಳಲ್ಲಿ ಯಾರು ತುಂಬ ಮುದ್ದು? ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಕ್ಕನೇ. ಆದರೆ ಅವ್ರನ್ನ ಬೈದ್ರೂ ಅವ್ರಿಗೆ ತುಂಬ ಪ್ರೀತಿ ಇದೆ. ನಮಗೆಲ್ಲ ಹೇಳ್ತಾಯಿದ್ರು ನನ್ನ ತಾಯಿ ಅಮ್ಮ ಅವರು ಅಂತ. ಒಂಥರ ಪ್ರಾಣಿ ಪಕ್ಷಿಗಳಿಗೆ ಪ್ರಾಶಸ್ತ್ಯ ಕೊಟ್ಟಂಗೆ ಮರ ಗಿಡಗಳಿಗೂ ಒಳ್ಳೆ ಇದು ಮಾಡಿ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಊರ ಹತ್ರ ಎಲ್ಲನೂ. ಅವ್ರು ಶ್ರೀರಾಮನವಮಿ ಸಾಯೋದು ಮುಂಚಿನ ದಿನಾನು ಊರಿಗೆ ಹೋಗ್ಬೇಕು ಅಂದರು. ಆ ಆಸೆನೂ ನನ್ನ ಮಗ ಪೂರೈಸಿದ್ದಾನೆ. ಸೊ ನಮಗೇನು ಆ ಥರ ಅವ್ರ ಜೀವನ ಪರಿಪೂರ್ಣ ಅನಿಸುತ್ತೆ. ಅವರು ಅವರ ಒಂದು ಒಡನಾಟ, ಅವ್ರು ಮಾತಾಡ್ಸಿದ ರೀತಿ ಅದೆಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು. ಇಂಥವ್ರ ಮನೆಯಲ್ಲಿ ಇಂಥ ಒಂದು ಸಂಪ್ರದಾಯ ಇರುವಂಥವ್ರ ಮನೆಯಲ್ಲಿ ಮದುವೆ ಆದರೆ ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಅದು ಬಂತು. ಅವರು ಅಳಿಯಂದ್ರಕ್ಕಿಂತ ಮಗ ಥರನೇ ನನ್ನ ನೋಡ್ಕೊಂಡಿದ್ದಾರೆ. ಒಳ್ಳೆಯ ಮನಸ್ಸಿರೋರು. ನಮ್ಮ ತಂದೆ ಇದ್ದರೆ ನಾವು ನೋಡ್ತಾ ಇದ್ವಲ್ಲ, ಅವರು ನಮ್ಮ ತಂದೆ ಅಂದ್ಬಿಟ್ಟು ನಾವು ಸ್ಪೆಂಡ್ ಮಾಡಿದ್ವಿ. ಅಂದರೆ ಅವರು ಸಮಯ ಕೊಟ್ವಿ. ಆಮೇಲೆ ಅವರು ನಾವೆಲ್ಲ ಒಂಥರ ಒಂದೇ ಮನೆ ಥರ. ರಕ್ತ ಸಿಂಹಾಸನ, ಆ ಸಿಂಹಾಸನವನ್ನು ನನಗೆ ಕೊಡೋದು ಎಂದು ಪಾಂಡು ವಂಶದ ಮಹಾವೃಕ್ಷದಿಂದಲೇ ನನ್ನನ್ನು ತೆಗೆಸಲು ಎಂದು ಆ ಸಿಂಹಾಸನದ ಆಸೆ ನನಗೇಕೆ ತೋರಿಸು ತಾಯಿ? ಬೇಡ ತಾಯಿ, ಬೇಡ. ನಾನು ಸಾಮಾನ್ಯನಾಗಿ ಹುಟ್ಟಿದೆ, ಸಾಮಾನ್ಯನಾಗಿ ಬೆಳೆದೆ, ಕೊನೆಗೊಂದು ದಿನ ಸಾಮಾನ್ಯನಾಗೇ ಸಾಯುವನು. ನನಗೆ ಮತ್ತಾವ ಆಸೆಯೂ ಇಲ್ಲ. ಮಾಡಿದ ಅರ್ಧ ಭಾಗದ ಅನ್ನವನ್ನು ಭೀಮಸೇನನಿಗೆ ಉಳಿಸಿ, ಉಳಿದರ್ಧ ಭಾಗವನ್ನು ಭೀಮಸೇನನಿಗೆ ಉಳಿಸಿ 1000 ಆನೆಗಳ ಬಲವುಳ್ಳವನ್ನಾಗಿ ಮಾಡಿದ್ದು ಇದೇ ಕೈಗಳಲ್ಲಿವೆ ತಾಯಿ. ನಕ್ಷತ್ರ ತೇಜೋಮೂರ್ತಿಗಳಂತಿರುವ ಆ ನಕುಲ ಸಹದೇವರನ್ನು ಸಾಕಿದ್ದು ಇದೇ ಕೈಗಳಲ್ಲಿವೆ ತಾಯಿ. ಅಮ್ಮ, ಪಾರ್ಥ, ಫಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ, ಅರ್ಜುನ ಎಂಬಿ ದಶನಾಮಗಳನ್ನು ಪತ್ತ ಅರ್ಜುನನನ್ನು ಸಾಕಿ ಸಲಹಿ ಬೆಳೆಸಿದ್ದು ಇದೇ ಕೈಗಳಲ್ಲಿವೆ ತಾಯಿ. ಅಮ್ಮ, ಕರ್ಣ ಕುಂತಿ ಅಂದರೆ ತಾಯಿ ಮಗ, ಆ ಸೀನ್ ನೋಡಿಬಿಟ್ಟು ನನಗೆ ಅಳು ಬರ್ತದೆ. ಆಸೆ ತಿಳ್ಕೊಂಡ್ರೆ ಅಷ್ಟು ಪ್ರೀತಿಯಿಂದ ಅಭಿಮಾನದಿಂದ ತಪ್ಪಿಬಿಡೋರು ಪಾತ್ರ ಮುಗಿಸಿ. ಏನಪ್ಪ ಕಣ್ಣ ನೀರು ಬಂದ್ಬಿಟ್ಟಪ್ಪ ತಾಯಿ ಮಗನ ಸಂಭಾಷಣೆ, ಆ ಒಂದು ಇದೆಲ್ಲ ನೋಡಿ ಏನಪ್ಪ ಇಂಥ ತಾಯಿ ಮಗ ಕರ್ಣ ಎಂಥ ಪಾತ್ರನಪ್ಪ ಇದು. ಏನಪ್ಪ ಪುಣ್ಯಾತ್ಮ ಚೇರ್ಮನ್ರು ಎಷ್ಟು ಕಷ್ಟಪಟ್ಟು ಕಲ್ತವ್ರೆ, ಎಷ್ಟು ಅಭಿಮಾನದಿಂದ ಮಾಡ್ಯವ್ರೆ ಅಂತ ಭಾಳ ಸಂತೋಷಪಟ್ಟರು. ಅಷ್ಟು ರೆಕಾರ್ಡ್ ಆಗಿತ್ತು. ಹತ್ತತ್ರ ಒಂದು 40-50 ಪಾತ್ರ ಸಾರಿ ಮಾಡಿದ್ದೀನಿ.
ವಿಶ್ವವಾರ್ತೆ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಅಕ್ಕರೆ ಮಕ್ಕಳಿಗೆ ಅಚ್ಚುಮೆಚ್ಚಿನ ಹಬ್ಬ, ಕಷ್ಟದ ಜನರಿಗೆ ಆಸರೆಯ ಆಪದ್ಬಾಂಧವ, ಸೂರಿಲ್ಲದವರಿಗೆ ಮನೆ ಕಿಟಕಿ ಬಾಗಿಲಾದವ, ಕಲೆ ನಾಟಕಕ್ಕೆ ರಂಗಸ್ಥಳ ವೇದಿಕೆ ಇವ, 16 ದೇವಾಲಯಕ್ಕೆ ನೆಲೆಯಾದವ, ಬಡ ದೀನದಲಿತರ ಹಸಿವಿಗೆ ಅನ್ನ ಇವ, ಹಸಿರುವನ ನಿರ್ಮಾಣದ ವೃಕ್ಷರಾಜ ಈತ. ಇವರೇ ಬೆಂಗಳೂರಿನ ಯಲಹಂಕದ ಅದ್ದೇ ವಿಶ್ವನಾಥಪುರ ಸಾಲು ಮರದ ಖ್ಯಾತಿಯ ಅತ್ಯುತ್ತಮ ಕಲಾವಿದ ಚಿಕ್ಕತಿಮ್ಮಾರೆಡ್ಡಿ ಎಂಬ ಹೃದಯ ಶ್ರೀಮಂತ. ಹುಟ್ಟು ಎಷ್ಟೇ ಕೆಟ್ಟದಾಗಿದ್ದರೂ ಸಾವು ಚರಿತ್ರೆಯಾಗಬೇಕು. ನಾವೀಗ ಇಲ್ಲದಿದ್ದರೂ ನಮ್ಮ ಕೆಲಸ ಕಾರ್ಯ ಜನರ ಮಾತಾಗಬೇಕು ಎಂಬಂತೆ ಬದುಕಿದ ಯಶಸ್ವಿ ವ್ಯಕ್ತಿತ್ವ, ಯಶಸ್ವಿ ಕಲಾವಿದ, ಯಶಸ್ವಿ ಕಲಾ ಪೋಷಕ, ಯಶಸ್ವಿ ರೈತ, ಯಶಸ್ವಿ ಚೇರ್ಮನ್, ಮಾದರಿ ಪರಿಸರ ಪ್ರೇಮಿ. 9 ದಶಕ ಯಶಸ್ವಿ ಜೀವನ ನಡೆಸಿ ಸರ್ವರಿಗೂ ಮಾದರಿಯಾದ, ಅಪವಾದವೇ ಇಲ್ಲದ ಹಿಮಾಲಯ ಪರ್ವತದಷ್ಟು ಎತ್ತರದ ವ್ಯಕ್ತಿತ್ವದ ಮಹಾಪುರುಷ ಚಿಕ್ಕತಿಮ್ಮಾರೆಡ್ಡಿ ಈಗ ಸ್ವರ್ಗಸ್ಥರಾಗಿದ್ದಾರೆ. ಆದರೆ ಅವರ ಸಾಧನೆಯ ಹೆಜ್ಜೆ ಪ್ರತಿಯೊಬ್ಬರಿಗೂ ಮಾದರಿ. ಇದ್ದರೆ ಬದುಕಿದರೆ ಚಿಕ್ಕತಿಮ್ಮಾರೆಡ್ಡಿ ಥರ ಬದುಕಬೇಕು ಎಂಬ ಆದರ್ಶ ವ್ಯಕ್ತಿತ್ವದ ಬಗ್ಗೆ ಆಪ್ತರು, ಬಂಧು ಬಳಗ, ಜ್ಞಾನಿಗಳು, ಮೇಧಾವಿಗಳು ಮತ್ತು ಅವರ ಮಕ್ಕಳು ಏನು ಹೇಳ್ತಾರೋ ಬನ್ನಿ ಕೇಳೋಣ. ನೀವಿನ್ನೂ ವಿಶ್ವವಾರ್ತೆ 24 ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದು ನಿಜನೇ, 100% ನಿಜನೇ. ಆದರೆ ಆ ಸಮಾಜ ಸೇವೆ ಯಾವ ರೀತಿ ಮಾಡಬೇಕು ಅಂತ ಮನಸ್ಸಿಗೆ ಬಂದಾಗ ಯಾವುದು ಮಾಡಿದ್ರೂ ಕೂಡ ಅದು ಲೆಕ್ಕಕ್ಕೆ ಬರೋದಿಲ್ಲ. ಏನಾದರೂ ಮಾಡಿ ಪವಿತ್ರವಾದ ಕೆಲಸ ಮಾಡಬೇಕು. ಜನಗಳಿಗೆ, ಹುಡುಗರಿಗೆ, ಅಕ್ಕಿ ಪಕ್ಷಿಗಳಿಗೆ ಎಲ್ಲಕ್ಕೂ ಅನುಕೂಲ ಆಗೋಂಥ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಅನಿವಾರ್ಯವಾಗಿ ಕೆಲವು ಕಡೆ ಜಮೀನುಗಳನ್ನೆಲ್ಲ ಈ ಸರ್ಕಾರದಿಂದ ಫ್ರೀ ಕೊಡೋದು ಇದೆಲ್ಲ ಏನೋ ಮಾಡ್ತಾಯಿದ್ರು. ಅಂಥದಕ್ಕೆ ಅಡ್ಡ ಬಿದ್ದು ನನಗೆ ಎಲ್ಲೆಲ್ಲಿ ಒಳ್ಳೆಯ ಕೆಲಸಗಳು ಮಾಡಬೇಕು, ಒಳ್ಳೆಯ ಮರಗಳು ಮಾಡಬೇಕು, ಒಳ್ಳೊಳ್ಳೆ ಜಾಗಗಳು ಹುಡುಕಿ ಅಲ್ಲೆಲ್ಲ ಮರಗಳು ಮಾಡಬೇಕು ಅನ್ನೋದು ದೊಡ್ಡ ಆಸೆ ಬಂದ್ಬಿಟ್ಟು ಆವಾಗ ಎಲ್ಲ ಕಡೆನೂ ಬೆಟ್ಟ ಗುಟ್ಟ ಹಳ್ಳ ಕೊಳ್ಳ ಊರ ಹತ್ರ ಯಾವ ಗೌರ್ಮೆಂಟ್ ಜಮೀನುಗಳು ಎಲ್ಲೆಲ್ಲಿದ್ವೋ ಅಥವಾ ದುರುಪಯೋಗ ಮಾಡ್ಕೊಂಡು ಕೆಲವರೆಲ್ಲನೂ ಒಂಥರ ಒತ್ತುವರಿ ಮಾಡಿಕೊಂಡು ದಬಾಯಿಸ್ಕೊಂಡು ಎಲ್ಲರೂ ಎದುರಿಸಿ ಬೆದರಿಸಿ ಮಾಡ್ತಾಯಿದ್ರು. ಆವಾಗ ಅವ್ರಿಗೆ ಎದುರು ಬಿದ್ದು ನಾನು ಈ ಮರಗಳು ಮಾಡೋ ಕೆಲಸ ಮಾಡಿದ್ರೆ ಒಳ್ಳೆ ಪವಿತ್ರವಾದ ಹುಡುಗರು, ನಾವು ಹುಡುಗರಾಗ ನೇರಳೆ ಹಣ್ಣು ಮಾವಿನ ಹಣ್ಣು ತಿಂತಾಯಿದ್ವಿ. ಅದೇ ರೀತಿ ಮುಂದೆನೂ ಈ ನಮ್ಮಂಗೆ ಹುಡುಗರು ಕೂಡ ಇದೇ ರೀತಿ ತಿನ್ನಬೇಕು, ಚೆನ್ನಾಗಿರಬೇಕು ಅಂತ ಅಂದ್ಬಿಟ್ಟು ಅಕ್ಕಿ ಪಕ್ಷಿಗಳಿಗೂ ನೆರಳಿಗೆ ಎಲ್ಲಕ್ಕೂ ಅನುಕೂಲ ಆಗೋ ರೀತಿ ಮಾಡಬೇಕು ಅಂತ ಮನಸ್ಸು ಬಂದು ಮಾಡಿದೆ ಅಷ್ಟೇ. ಈಗ ಎಷ್ಟು ಗಿಡ ನೆಟ್ಟಿರ್ಬೋದು ನೀವು? ಸುಮಾರು 4,000 ರಿಂದ 5,000 ಅಂತ ಅಂದಾಜು ನನಗೆ. ಆದರೆ ಲೆಕ್ಕಕ್ಕೆ ಸಿಗ್ತಾ ಇರೋದು ಒಂದು 4,000 4,500 ಮರಗಳು ಲೆಕ್ಕಕ್ಕೆ ಸಿಗ್ತವೆ. ಉಳಿದಂಗೆ 1,000-1,500 ಗಿಡಗಳು ಅಲ್ಲೆಲ್ಲಿ ಹಳ್ಳ ಕೊಳ್ಳಗಳು ಬೆಟ್ಟ ಗುಡ್ಡಗಳಿಗೆಲ್ಲ ಅವೆಲ್ಲನೂ ಬೇಲಿ ಬೆಳ್ಕೊಂಡು ಧ್ವನಾಗಿತ್ತು. ಅಲ್ಲೆಲ್ಲ ಅವೇ. ಆದರೆ ಅಲ್ಲೆಲ್ಲ ಲೆಕ್ಕಕ್ಕೆ ಸಿಗಲ್ಲ, ಅಲ್ಲಿ ಲೆಕ್ಕ ತಗೊಳಕ್ಕೆ ಹೋಗೋದಿಲ್ಲ. ಅಲ್ಲೆಲ್ಲ ಕುಳ್ಳು ಗುಟ್ಟ ಅಂತ ಒಂದು ಜಾಗ ಇದೆ, ಅಲ್ಲಿ ಸುಮಾರು ಬೇಲಿ, ಅಲ್ಲೆಲ್ಲ ಸುಮಾರು ಮರಗಳು ಮಾಡಿದ್ದೀವಿ. ಅಲ್ಲೆಲ್ಲ ಈಗ ಪ್ರೆಸೆಂಟಾಗಿ ಸ್ಮಶಾನಗಳು ಮಾಡಿರೋ ನಾನು ಆ ಮರಗಳು ಮಾಡಿರೋ ಜಾಗದಾಗಿದ್ದೀನಿ. ಅಲ್ಲೇ ಮರಗಳು ಸುಮಾರು ಮಾಡಿದ್ದೀನಿ. ಈ ಗುಡ್ಡು ತೋಪು ಅಂತ ಒಂದು, ಬಿಳಿ ನೀರಿನ ಕುಂಟೆ ಅಂತ ಒಂದು. ಗುಡ್ಡು ತೋಪು ಅನ್ನೋದು 226, ಬಿಳಿ ನೀರಿನ ಕುಂಟೆ ಅನ್ನೋದು 93, ಇನ್ನು ಕುಳ್ಳುಗುಟ್ಟ ಅನ್ನೋದು 65-68 ಏನೋ ಬರ್ತದೆ. 63, 66 ಅಂತ ಬರ್ತದೆ. ಅದು ಆ ದೇವಸ್ಥಾನಪುರ ಜಮೀನುಗಳೇ, ಬೇರೆ ಯಾವಲ್ಲ. ಆದರೆ ಇವೆಲ್ಲಕ್ಕಿಂತ ಹೆಚ್ಚಿಗೆ ಪಟಾಲಮ್ಮನ ಗುಡಿ ಹತ್ರ ಒಳ್ಳೆ ಶ್ರೇಷ್ಠವಾದ ಕೆಲಸ ಮಾಡಿದ್ದೀವಿ. ಅಲ್ಲಿ ಮರಗಳು ಮಾಡಿದ್ದೀವಿ. ಆ ಕಡೆ ಬಸ್ ಸ್ಟಾಪ್ಗಳಿಗೆಲ್ಲ ಸುಮಾರು ಮರಗಳು ಮಾಡಿದ್ದೀವಿ. ಏನೋ ಭಗವಂತ ನಮಗೆ ಬುದ್ಧಿ ಕೊಟ್ಟ, ಜೊತೆಗೆ ಆ ಭಗವಂತ ನಮಗೆ ಅದು ಹೆಂಗೆ ಸಹಕಾರ ಕೊಟ್ಟ, ಹೆಂಗೆ ನಮಗೆ ಅನುಕೂಲ ಆಯಿತೋ ಅದನ್ನು ಹೇಳೋಕ್ಕಾಗಲ್ಲ. ಅಷ್ಟು ಪ್ರೀತಿ ಅಭಿಮಾನದಿಂದ ಮರಗಳು ಮಾಡಿದ್ದೀವಿ. ನಿಮಗೆ ಆ ಕಡೆ ಕಲೆ ಬಗ್ಗೆ ಹೇಗೆ ಆಸಕ್ತಿ ಮೂಡ್ತು? ಅದೇ ಹೇಳಿದ್ನಲ್ಲ, ಊರೊಳಗೆ ನಾಟಕ ಕಲಿಯೋರು.
ಅಲ್ಲಿ ನಾನು ಕೂಡ ಹೋಗಿ ಅಲ್ಲಿ ಕೂತ್ಕೊತಾ ಇದ್ದರೆ ನನ್ನ ಹೊಡೆದು ಓಡಿಸೋರು. ಇದು ನಮ್ಮ ಅಣ್ಣವರು ಇವ್ನು ಹಾಳಾಗಿ ಹೋಗ್ಬಿಡ್ತಾನೆ ಈ ನಾಟಕದವ್ರ ಜೊತೆ ಸೇರಿಕೊಂಡು, ಇವನಲ್ಲಿ ಸೇರಿಸ್ಬೇಡ್ರಿ, ಅಲ್ಲಿ ಸೇರಿಸಿದ್ರೆ ನಿಮ್ಮ ನಾಟಕ ಆಡಿಸೋದಿಲ್ಲ ಊರಾಗ ಅಂತ ಅವ್ರಿಗೆ, ನಾಟಕ ಆಡೋರಿಗೆ ನಮ್ಮ ಅಣ್ಣ ಊರಿನಲ್ಲಿ ಲೀಡ್ರು. ನಮ್ಮ ಅಣ್ಣವರು ರೇಗ್ಬಿಡೋರು ಅವ್ರ ಮೇಲೆ, ನಮ್ಮ ನಾಟಕ ಆಡಿಸೋದೆಲ್ಲ ಹುಡುಗರನ್ನು ಸೇರಿಸಿದೆ, ಯಾರು ಸೇರಿಸ್ಬೇಡ್ರಿ ಅಂತ ಹೇಳೋರು. ಆ ಇದರಿಂದ ನಾನು ಭಯ ಬಿದ್ದು ಅಲ್ಲಿಗೆ ಕದ್ದು ಮುಚ್ಚಿ ಹೋಗಿ ಕೂತ್ಕೊತಾ ಇದ್ದೆ. ನಮ್ಮ ಅಣ್ಣವ್ರಿಗೂ ದಿಗ್ಲು ಬೀಳ್ದಿರ ಕೂತ್ಕೊಂಡು ನೋಡ್ಕೊಂಬರ್ತಾಯಿದ್ದೆ. ಅದೇ ನಾಟಕ ಅಭ್ಯಾಸ ಆಗಿ ಈ ಪ್ರೇಯರು ಅಂತ ಒಂದು ಮಾಡಿದ್ರು. ಆವಾಗ ಒಂದು 3-4 ಜನ ಪ್ರಾರ್ಥನೆ, 3-4 ಜನ ಹುಡುಗರು ಪ್ರಾರ್ಥನೆ ಮಾಡಿದ್ವಿ. ಆವತ್ತು ನಮ್ಮ ಅಣ್ಣವರು ಬಿಡ್ದಿರ ಇದು ಮಾಡಿದ್ರು. ಆ ಪಕ್ಕದಲ್ಲಿ ನಮ್ಮ ಸ್ನೇಹಿತರು, ನಮ್ಮ ಅಣ್ಣವ್ರಿಗೂ ಬೇಕಾದರೊಬ್ಬರು ಟೀಚರ್ ಇದ್ದರು, ಚೆಲುವಯ್ಯ ಅಂತ. ಅವರು ಬೇಡ ಅವನ್ನ ನೀವೇನ ತಿಟ್ಟೆ ಮಾಡಿದ್ರೆ ಅವ್ರು ಕೆಟ್ಟೋತಾನೆ, ಇಲ್ಲಿ ಇನ್ನೇನೇನ ತಟ್ಲು ಮಾಡ್ತಾನೆ, ಅವನೇನು ಇದು ಮಾಡೋಕ್ಕೋಗ್ಬೇಡ್ರಿ, ಎಲ್ಲೇನು ಮಾಡ್ಕೊಡ್ಲಿ ಅಂತ ಇದು ಮಾಡಿದ್ರು. ಆವಾಗ ನಮ್ಮ ಅಣ್ಣವರು ನನ್ನ ಬಗ್ಗೆ ಸ್ವಲ್ಪ ಅಭಿಮಾನ ಬಂದು ಎಲ್ಲೇನ ಕಲ್ತ್ಕೊಡ್ಲಿ, ಎಲ್ಲೇನ ಆಡ್ಕೊಡ್ಲಿ ಅಂತ ಅವರು ಸಮಾಧಾನ ಪಟ್ಕೊಂಡು ನನ್ನ ಬಿಟ್ಟು ಕಲೆಗೆ ಅವಕಾಶ ಕೊಟ್ಟರು. ಯಾವ ಪಾತ್ರ ನೀವು ಪರಕಾಯ ಪ್ರವೇಶ ಮಾಡ್ತಾ ಇದ್ರಿ? ಮಾಡಿದೆ. ಮೊದಲು ಕೃಷ್ಣ ಪಾತ್ರ ಮಾಡಿದೆ, ಆಮೇಲೆ ಪಕ್ಕದೂರಿನಾಗ ಒಬ್ಬ ದುರ್ಯೋಧನ ಪಾತ್ರ ಮಾಡಿದೆ. ಅವ್ನು ಸರಿಯಾಗಿ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ನಾನೇ ಅದೇ ಪಾತ್ರ ಮಾಡಬೇಕು ಅಂತ ಚೆನ್ನಾಗಿ ಮಾಡಿದೆ. ಆ ಮಾಲ್ತೀಸ್ ಭಟ್ರನ್ನೋರು ಒಬ್ಬರು ಮಾಸ್ಟ್ರು ನನಗೆ ಭಾಳ ಗೌರವ ಕೊಟ್ಟು ಭಾಳ ಕಷ್ಟಪಟ್ಟು ಕಲಿಸಿದ್ರು. ಮೊದಲನೇ ಪಾತ್ರಧಾರಿ ಇದ್ದೇ ಆಗಬೇಕು ಅಂತಂತ ಅವರಿಗೆ ಸೆಲೆಕ್ಷನ್ ಮಾಡಿ ನನಗೆ ಅವಕಾಶ ಕೊಟ್ಟರು, ಪಾತ್ರ ಮಾಡಿದೆ. ಅದಾದಮೇಲೆ ಇನ್ನು ಭೀಮ, ಇನ್ನು ಪರಶುರಾಮ, 4-5 ಪಾತ್ರಗಳು ಮಾಡಿದೆ. ಕೊನೆ ಒಳಗೆ ದಾನಶೂರ ಕರ್ಣ ರೆಕಾರ್ಡ್ ಆಗೋದೆ. ಆ ದಾನಶೂರ ಕರ್ಣದಲ್ಲಿ ನಾಟಕ ನೋಡೋಕ್ಕೆ ಬಂದರೆ ಆ ಕರ್ಣ ಕುಂತಿ ಅಂದರೆ ತಾಯಿ ಮಗ, ಆ ಸೀನ್ ನೋಡಿಬಿಟ್ಟು ನನಗೆ ಅಳು ಬರ್ತದೆ. ಅಷ್ಟು ತಿಳ್ಕೊಂಡ್ರೆ ಅಷ್ಟು ಪ್ರೀತಿಯಿಂದ ಅಭಿಮಾನದಿಂದ ತಪ್ಪಿಬಿಡೋರು ಪಾತ್ರ ಮುಗಿಸಿ. ಏನಪ್ಪ ಕಣ್ಣ ನೀರು ಬಂದ್ಬಿಟ್ಟಪ್ಪ, ತಾಯಿ ಮಗನ ಸಂಭಾಷಣೆ, ಆ ಒಂದು ಇದೆಲ್ಲ ನೋಡಿ ಏನಪ್ಪ ಇಂಥ ತಾಯಿ ಮಗ ಕರ್ಣ ಎಂಥ ಪಾತ್ರನಪ್ಪ ಇದು, ಏನಪ್ಪ ಪುಣ್ಯಾತ್ಮ ಚೇರ್ಮನ್ರು ಎಷ್ಟು ಕಷ್ಟಪಟ್ಟು ಕಲ್ತವ್ರೆ, ಎಷ್ಟು ಅಭಿಮಾನದಿಂದ ಮಾಡ್ಯವ್ರೆ ಅಂತ ಭಾಳ ಸಂತೋಷಪಟ್ಟರು. ಅಷ್ಟು ರೆಕಾರ್ಡ್ ಆಗಿತ್ತು. ಹತ್ತತ್ರ ಒಂದು 40-50 ಪಾತ್ರ ಸಾರಿ ಮಾಡಿದ್ದೀನಿ. ಸಮಾಧಾನ ತಂದಿದ್ಯಾ? ನನಗೆ ಸಮಾಧಾನ ಇಲ್ಲ. ನೋಡಿದ ಜನ ಈಚೆಗೆ ಬಂದ್ಬಿಟ್ರೆ ಎಲ್ಲ ಬಂದು ತಪ್ಕೊಂಬಿಡೋರು. ಏನಪ್ಪ ಹೆಂಗೆ ಕಲ್ತಪ್ಪ, ಎಲ್ಲಿ ಬಂತಪ್ಪ ನನಗೆ ಒಂದು ಕನ್ನಡ ಪಾತ್ರದ ಭಕ್ತಿ, ಆ ಒಂದು ಸನ್ನಿವೇಶ, ಆ ತಾಯಿ ಮಗನ ಸಂಭಾಷಣೆ ಅಂತ ಎಲ್ಲರೂ ಬಂದು ಬಾಚಿ ತಬ್ಬಿಡೋರು. ಒಂದು ನಾಟಕ ಅಂದರೆ 20-25 ಜನ ತಬ್ಬಿಡೋರು ಬಂದು, ಅಷ್ಟೊಂದು ಪ್ರೀತಿ. ಮಾಸ್ಟರ್ ಕೂಡ ಕಣ್ಣಾಗ ನೀರು ಹಾಕ್ಕೊಂಡು ಒಲೆ ಬಟ್ಟೆ ಉಜ್ಗಿಡೋರು. ಆ ಸನ್ನಿವೇಶ, ಆ ಕನ್ನಡ ಪಾತ್ರ, ಆ ಸನ್ನಿವೇಶ, ತಾಯಿ ಮಗನ ಸನ್ನಿವೇಶ ಈಗಲೂ ಜ್ಞಾಪಕ ಬಂದರೆ ಕಣ್ಣ ನೀರು ಬರ್ತವೆ. ಅಷ್ಟೊಂದು ಪ್ರೀತಿಯಿಂದ ಮಾಡಿದೆ ಆ ಕನ್ನಡ ಪಾತ್ರ. ಭೀಮನ ಪಾತ್ರ ಅನಿವಾರ್ಯವಾಗಿ ಅಲ್ಲಿ ಲೇಡೀಸು ಅದೇ ಕುಂತಿ ಪಾತ್ರ ಮಾಡಿದ್ರಲ್ಲ, ಅವರು ಹಣ ಒಂದು ಸಾರಿ ನೀವು ಭೀಮನ ಪಾತ್ರ ಮಾಡಿ ತೋರಿಸ್ಬೇಕಣ್ಣ ಅಂತಂದರು. ಆವಾಗ ಭೀಮನ ಪಾತ್ರ ಮಾಡಿದೆ. ಆಮೇಲೆ ಇನ್ನೂ ಈ ಪರಶುರಾಮ ದಾನಶಂಕರದಲ್ಲಿ ಪೈಪ್ಲೈನ್ ಚೆನ್ನಪ್ಪ ಅಂತಿದ್ರು ಮಾಸ್ಟ್ರು, ಅವರು ದಾನಶಂಕರ ನಾಟಕ ಮಾಡಿದ್ರು. ಆವಾಗ ಜಕ್ಕೂರ್ನವರು ರಾಮಯ್ಯ ಅಂತ ಒಬ್ಬರಿದ್ರು, ಈ ಜಕ್ಕೂರ್ನವರು. ಅವರು ನನಗಿಂತಲೂ ಚೆನ್ನಾಗಿ ಆಡೋರು ಹಾಡುಗಳನ್ನ, ಮಾತುಗಳಲ್ಲ ಹಾಡುಗಳನ್ನ ಆಕ್ಟು ನಾನು ಮಾಡಿದಾಗ ಅವ್ರು ಮಾಡೋಕ್ಕಾಗ್ತಿರ್ಲಿಲ್ಲ. ಆದರೂ ಕೂಡ ಆಡೋರು, ಒಳ್ಳೆಯ ಹಾಡುಗಳು ಆಡೋರು. ಅವ್ರ ಕೈಲಿ ಕರ್ಣನ ಪಾತ್ರ ಮಾಡಿಸಿದೆ, ನಾನು ಪರಶುರಾಮನ ಪಾತ್ರ ಮಾಡಿದೆ. ಆಮೇಲೆ ಇನ್ನೊಂದು ಸಾರಿ ಇಲ್ಲ ನಾನೇ ಪರಶುರಾಮನ ಪಾತ್ರ ಮಾಡಬೇಕು, ನೀವು ಕರ್ಣ ಮಾಡಿ ಅಂತ ಹೇಳ್ಬಿಟ್ಟು ಅವರು ನನಗೆ ರಿಪೀಟ್ ಮಾಡಿ ಮಾಡಿಸಿದ್ರು. ಅದು ಆಯಿತು. ಆಮೇಲೆ ಭೀಮನ ಪಾತ್ರನೂ ಅಷ್ಟೇ, ಆ ಲೇಡೀಸ್ಗಳು ಬೆನಿಫಿಟ್ಗೆ ಕಾಸುಗಳು ಇದಕ್ಕೆ ಭೀಮನ ಪಾತ್ರ ಮಾಡಿಸಿದ್ರು, ಮಾಡಿದೆ. ಆ ಭೀಮನ ಪಾತ್ರದ ಇರಬೇಕು ನೋಡಿ, ಫೋಟೋಗಳೆಲ್ಲ ಇದೆ. ಈಗ ನಿಮಗೆ ಖುಷಿ ಕೊಟ್ಟಿದ್ಯಾ
ನಿಮ್ಮ ಜೀವನ ನಿಮ್ಮ ಸಮಾಜದ ಜೊತೆ ಆನಂದ ಆನಂದ ಸಮಾಜ ಆಗಿದೆ. ಅಷ್ಟೇ ಅಲ್ಲ, ಇದೆಲ್ಲ ಮಾಡಿದ ಮೇಲೆ ನಾನು ರೆಕಾರ್ಡ್ ಆಗೋದೆ ಆ ಯಲಹಂಕ ತಾಲೂಕು, ಅಂದರೆ ಈಗ ಯಲಹಂಕ ಹೋಬಳಿ ಇತ್ತು, ಈಗ ಯಲಹಂಕ ತಾಲೂಕಿದೆ. ಎಲ್ಲ ಊರುಗಳಿಗೂ ಎಲ್ಲೇ ನಾಟಕಗಳಾಗಲಿ, ಎಲ್ಲೇ ಪ್ರೋಗ್ರಾಮ್ಗಳಾಗಲಿ, ಮೊದಲು ರೆಡ್ಡಿಯವ್ರನ್ನ ಕರೀರಿ ಅಂತ ಬಿಟ್ಟು ನಮಗೆ ಕರೆದು ನಮಗೆ ಗೌರವ ಕೊಡೋರು. ಈಗಲೂ ಅಷ್ಟೇ ಆ ಫೋಟೋಗಳು, ಆ ಶಾಲೆಗಳು ಇನ್ನೂ ಒಂದಷ್ಟವೆ. ಆ ಶಾಲೆಗಳು ಕೊಡ್ತಿದ್ರಲ್ಲ, ಅವು ಹೆಣ್ಮಕ್ಳಿಗೆ ಕೊಟ್ಬಿಡ್ತಿದ್ದೆ ಬೆನಿಫಿಟ್ಗೆ. ಅಲ್ಲಿ ಶಿರಬಳ್ಳಿ ಪೀಪಲ್ ಟ್ರಸ್ಟ್ ಅಂತ ಇದೆ, ಅಲ್ಲಿ ಹೆಣ್ಮಕ್ಳಿಗೆ ಬಟ್ಟೆಗಳು ಕೊಡ್ತಾರೆ ಫ್ರೀಯಾಗಿ. ಅವಾಗ ಈ ಬಟ್ಟೆಗಳನ್ನ ಅವ್ರಿಗೆ ಕೊಟ್ಬಿಡ್ತಾಯಿದ್ದೆ, ಎಲ್ಲೆಲ್ಲ ಹೊಳ್ಸ್ಕೊಡ್ಲಿ ಹೆಣ್ಮಕ್ಳು ಅಂತಂತ. ಅಷ್ಟೊಂದು ಪರಿಚಯ ಆಯಿತು. ಒಟ್ಟು 15-20 ಕಿಲೋಮೀಟ್ರಾಗಿ ಎಲ್ಲೇ ನಾಟಕಗಳಾಗಲಿ ರೆಡ್ಡಿಯವರು ಬರಬೇಕು. ಈ ತುಂಬ ಮಕ್ಕಳು ಮನೆ ಆ ಕಡೆ ಎಲ್ಲ ಕೆಲಸ ತೋಟ ಎಲ್ಲ ಆ ಕಡೆ ಗಮನ ಕೊಡ್ತಾ ಇದ್ರಾ? ಅದು ಅಗಾಧವಾದ್ದು. 15 ಎಕರೆ ದ್ರಾಕ್ಷಿಣೆ ಇತ್ತು. 15 ಎಕರೆ ಇತ್ತು. 1-2 ಎಕರೆ ಅಲ್ಲ, 15 ಎಕರೆ. ಆದರೆ ಒಟ್ಟು ಕುಟುಂಬದಾಗಿದ್ವಿ. ಆದರೂ ನಾನೇ ಮೇನ್ ತೋಟ ಇದು ಮಾಡ್ತಾಯಿದ್ದದ್ದು. ಆದರೆ ಹುಡುಗರು ಲೇಬರ್ಸು ಎಲ್ಲ ಕಂಟ್ರೋಲಾಗಿದ್ದರು. ಎಲ್ಲೋದ್ರು ಯಾವಾಗಾದರೂ ಆಗಲಿ, ಎಲ್ಲಿದ್ದರೆ ಆಗಲಿ ಬರ್ತಾಯಿದ್ದೆ. ಅಲ್ಲಿ ಆ ಸ್ಪಾಟಲ್ಲಿ ಇರ್ತಾಯಿದ್ದೆ. ಇದು ಅವ್ರಿಗೆ ಡೈರೆಕ್ಷನ್ ಕೊಡ್ತಾಯಿದ್ದೆ, ಮಾಡ್ತಾಯಿದ್ರು. ಈಗ ನಿಮ್ಮ ಪತ್ನಿ ಮಕ್ಕಳ ಬಗ್ಗೆ ಪರಿಚಯ ಮಾಡಿಕೊಡಿ ನಮಗೆ. ನೋಡ್ರಿ, ದೊಡ್ಡ ಮಗಳು ಯಮ್ನ ನಮ್ಮ ಮಿಸ್ಸಸ್ ಅವರು 15-16 ವರ್ಷ ಆಯಿತು ತೀರೋಗಿ. 16-17 ವರ್ಷ ಆಯ್ತು ಅವ್ರು ತೀರೋದ್ಮೇಲೆ ಯಮ್ನ ನಮ್ಮನ್ನು ಸಾಕ್ತಾ ಇರೋದು. ಎಷ್ಟು ಜನ ಮಕ್ಕಳು ನಿಮಗೆ? 3. ನಾನು ಕಾಂಗ್ರೆಸ್ಸಲ್ಲಿ ಇದ್ನಲ್ಲ, ಬಸವಲಿಂಗಪ್ಪನವರು ಯಾರಾದರೂ ಕೇಳಿದ್ರೆ ಬಸವಲಿಂಗಪ್ಪನ ಯಾರು ನಿಮ್ಮ ಹತ್ರ ಭಾಳ ಜೋರಾಗಿ ಮಾತಾಡ್ತಾರೆ ಅಂತಂದರೆ, ನಮ್ಮ ಬ್ರದರ್ ರೇ ಅವರು ಅನ್ನೋರು. ಅಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡಿದ್ರು. ಮಾಡ್ತಾವ್ರೆ. ಒಂದು ತಪ್ಪಾಗಿ ಅರ್ಥೈಸ್ಬೇಡ್ರಿ, 7 ಊರಿಗೆ ನಾನು ಪಂಚಾಯತಿ ಚೇರ್ಮನ್ ಆಗಿ ಈಗಲೂ ಹೋಗಿ ನೋಡಿ. ಎಲ್ಲ ಊರುಗಳಿಗೂ 100, 150, 200 ಫ್ರೀ ಸೈಟ್ಗಳು. ಜಕ್ಕೂರು ಬೈರೇಗೌಡರಿಂದ ಹಿಡಿದು ಬಸವಲಿಂಗಪ್ಪನವ್ರಿಂದ ಹಿಡ್ಕೊಂಡು ಆ ಪುಣ್ಯಾತ್ಮ ಬಸವಲಿಂಗಪ್ಪನ ಕೈ ಮುಗಿಬೇಕು ನಾವು. ಅಷ್ಟೊಂದು ಪ್ರೀತಿ ಅಭಿಮಾನದಿಂದ ಅವರು ಮಾಡಿದ್ರು. ಒಳ್ಳೆ ಕೆಲಸಗಾರರು. ಸಾಲದು. ಈ ವಿಶ್ವನಾಥ್ ಮಾಡ್ತಾರೆ. ವಿಶ್ವನಾಥ್ ಇವ್ರೇನಿದ್ರು ರೋಡ್ಗಳು, ನೀರುಗಳು ಇಂಥವು ಮಾಡ್ತಾರೆ. ಖುಷಿ ಅಂದರೆ ನೋಡಿ, ಅಲ್ಲಿ ಕೂತವ್ರೆ. ನನಗೆ ಕಾರು ಡ್ರೈವಿಂಗ್ ಮಾಡ್ತಾಯಿದ್ದೆ. ಆ ಡ್ರೈವಿಂಗ್ ಮಾಡ್ತಾ ಒಂಥರ ಬೇಜಾರಾಯಿತು. ಯಾಕೆಂತಂದರೆ 2 ಗಾಡಿ, ಒಂದು ಗಾಡಿ ತಗೊಂಡೆ, ಅದು ಒಂದು 2 ವರ್ಷ ಇದು ಮಾಡಿ ಬಿಟ್ಬಿಟ್ಟೆ, ಬೇಡ ಅಂತ. ಆಮೇಲೆ ಏನಾಗಲಿ ಇನ್ನೊಂದು ಕಾರ್ ತಗೋಬೇಕಂತ ತಿರುಗಿ ಕಾರ್ ತಗೊಂಡು ಸ್ವಲ್ಪ ದಿವಸ ಓಡಿಸಿ ಯಾಕೆ ಅನುಮಾನ ಬಂತು, ಎಲ್ಲಾದರೂ ಏನಾದರೂ ಡ್ಯಾಮೇಜ್ ಆಗಿ ಏಟುಗೇಟಾದರೆ ತೊಂದರೆ ಆಗ್ತದೆ, ಯಾಕೆ ಬಂತು, ಅದು ಬೇಡ ಅಂತಬಿಟ್ಟು ಸ್ಕೂಟ್ರು, ಸೈಕಲ್ ಮೋಟ್ರಾಗೆ ಓಡಾಡ್ತಾಯಿದ್ದೆ. ಆ ಸೈಕಲ್ ಮೋಟ್ರು ಕೂಡ ನಮಗೆ ಈ ಫರ್ಟಿಲೈಸರು, ಪೆಸ್ಟಿಸೈಡ್ ಅಂಗಡಿ ಐತೆ ನಮ್ಮದು. ಅಲ್ಲಿ ಫ್ರೀಯಾಗಿ ಕೊಟ್ಟಿದ್ದರು ಒಂದು ಸೈಕಲ್ ಮೋಟ್ರು. ಅದನ್ನು ಒಂದು ವರ್ಷ ಓಡಿಸ್ದೆ. ಅದನ್ನು ಅವರಿಗೂ ನೋಡಿದ್ರಲ್ಲ, ಯಾಕಪ್ಪ ನೀನು ಗಾಡಿ ಓಡಾಡಿದ್ರೆ ಕಾರಾಗಿ ಓಡಾಡು, ಈ ಸ್ಕೂಟ್ರುಗಳು, ಸೈಕಲ್ ಮೋಟ್ರುಗಳು ಬೇಡ ಅಂತ ಇದು ಮಾಡೋರು. ಅದು ಬೇಡ ಇದು ಬೇಡ ಅಂತ ಅಂದ್ಬಿಟ್ಟು ಆರಾಮಾಗಿ ಯಾವಾಗಾರ ಈಗ ಹತ್ತತ್ರ ಅವರು ಒಂದು 2-3 ವರ್ಷದಿಂದ ಅವ್ರನ್ನ ಬಳಸ್ಕೊತಾ ಇದ್ದೀನಿ. 3 ವರ್ಷದಿಂದ ಇಲ್ಲೇ ಪಕ್ಕದಲ್ಲಿ ಅವರೇ. ಎಲ್ಲಿಗಾರ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಬಾಪ ಅಂತ ಕರ್ಕೊಂಡೋಗಿ ಏನೋ ನಮ್ಮ ಪ್ರೀತಿ ಇರೋದು ಕೊಡ್ತೀವಿ ಅಷ್ಟೇ. ಅವ್ರು ತಗೊಂಡು ಒಳ್ಳೆ ಗೌರವ ಇರೋ ಮನುಷ್ಯ, ಆರಾಮಾಗಿರ್ತೀವಿ. ಎಷ್ಟು ಓದಿದ್ದೀರ ತಾವು? ನಾನು ಓದಿದ್ದೀರಾ? ನಿಜ ಹೇಳ, 2ನೇ ಕ್ಲಾಸ್. ಈಗೆಲ್ಲ ಪೇಪರ್ ಎಲ್ಲ ಓದ್ತೀರಾ? ಪೇಪರ್ ಓದ್ತೀವಿ ಅಂತಂದರೆ 2ನೇ ಕ್ಲಾಸ್ ಓದಿದ್ರು ಕೂಡ ಹೇಳ್ದಲ್ಲ, ಇದು ನಿಮಗೆ ಒಂದು ಮಾತು ಹೇಳೋದನ್ನು ನಾನು ಮರ್ತಿದ್ದೀನಿ. ಜಕ್ಕೂರು ಬೈರೇಗೌಡರು ಕರೆದ ನನ್ನ, ಇಲ್ಲಿಂದ ಆಚೆ ನನ್ನ ಹತ್ರ ಇರಪ್ಪ, ದೊಡ್ಡ ಕುಟುಂಬ, ಏನಾದರೂ ಒಂದು ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಇರೋ, ನಿನಗೆ ಏನಾದರೂ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು MLA ಆದರು. MLA ಆಗಿ ಒಂದು ವರ್ಷನೂ 2 ವರ್ಷ ಇದ್ರಪ್ಪ. ಆಮೇಲೆ ಸರ್ಕಾರ ರಿಸೈನ್ ಆಗೋಯ್ತು. ಹೋದಾಗ ಇವರು ರಾಜೀನಾಮೆ ಕೊಟ್ಟರು.
ಎಲ್ಲ ಕಂಪ್ಲೀಟು ರಾಜೀನಾಮೆ ಕೊಟ್ಬಿಟ್ರು. ಆವಾಗ ನಾನು ಆಯಿತು ಇನ್ನೇನು ಮಾಡ್ತಿದ್ದೆ, ಬಸವಲಿಂಗಪ್ಪನವ್ರು ಬಂದರು. ಅವ್ರಿಗೆ ಸೀಟ್ ಸಿಕ್ಕಿಲ್ಲ. ಆವಾಗ ಇದಾಯಿತು, ಏನು ಚೇಂಜ್ ಆಯಿತು, ಸರ್ಕಾರನೂ ಬದಲಾಯಿತು. ಇದು ಎಸ್ ಸಿಗಳು ಇದಾಯಿತು, ಕ್ಷೇತ್ರ ಮೀಸಲಾಯಿತು. ಆ ಮೀಸಲಾದಾಗ ಬಸವಲಿಂಗಪ್ಪನವ್ರು ಬಂದರು. ಅವ್ರು ಬಂದು ಫಸ್ಟೇ ಕರ್ಕಡೆ ನೋಡಯ್ಯ ನೀನು ನನ್ನ ತಂಡ ಇರಬೇಕು ಅಂತ ಹೇಳಿದ್ರು. ಆವಾಗ ಕಾಂಟ್ರಾಕ್ಟು ಕೆಲಸ ಕೊಡಿಸಿದ್ರು. ನಿಜ ಹೇಳ್ತೀನಿ, ಕೆಲವು ಜ್ಞಾಪಕ ಬರೋಲ್ಲ. 2,000 ರೂಪಾಯಿ ಇದು ಸರ್ಕಾರಕ್ಕೆ PWD ಕಟ್ಟಿ ನನಗೆ ಲೈಸೆನ್ಸ್ ಕೊಡಿಸಿದ್ರು ಬಸವಲಿಂಗಪ್ಪನವರು. 2,000 ರೂಪಾಯಿ ಕಟ್ಟಿಬಿಟ್ಟು ಅದೆಲ್ಲಿ ಅಂತಂದರೆ ಅದೇ ಜ್ಞಾಪಕ ಅವರೆಲ್ಲ ಮಾರ್ತಾಬಿಡ್ತೀನಿ. ನಿಮ್ಮ ಬಸವಲಿಂಗಪ್ಪ ಒಡನಾಟ ಚೆನ್ನಾಗಿತ್ತಾ? ನಿಮ್ಮ ಮತ್ತು ಬಸವಲಿಂಗಪ್ಪ ಅವ್ರ ಒಡನಾಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಅಂತಂದ್ರೆ ಹೇಳಿದ್ನಲ್ಲ. ಯಾರಾದ್ರೂ ಏನು ಇಷ್ಟು ಸಲೀಸಾಗವ್ರೆ ನಮ್ಮ ಹತ್ರ, ಯಾರು ಸರ್ ಇವರು ಅಂತ ಅವ್ರನ್ನ DC-ನೋ AC-ನೋ ಬೇಕಾದರೆ ಫೋನ್ ಮಾಡಿ ಕರ್ಸ್ಕೊಂಡ್ರೆ ಹೊರತು ಇವರು ಓದ್ತಿರ್ಲಿಲ್ಲ ಆಫೀಸ್ಗೆ ಬಸವಲಿಂಗಪ್ಪರು. ಆವಾಗ ನನಗೆ ಕಾಂಟ್ರಾಕ್ಟ್ ಕೆಲಸಗಳು ಕೊಡಿಸಿದ್ರು. ಆವಾಗ ನಮ್ಮ ಕುಟುಂಬ ಮೇಲ್ ಬಂತು. ಅವರೇ ಕೆಲಸಗಳನ್ನ ರೆಡಿ ಅವರಿಗೆ ಕೆಲಸಗಳು ಅಲ್ಲಿ ಕೊಡು ಇಲ್ಲಿ ಕೊಡು ಅಂತ ಇಂಜಿನಿಯರಿಂಗ್ ಹೇಳೋರು. ಅವರು ಚೆನ್ನಾಗಿರೋ ಕೆಲಸ ಕೊಡ್ರಿ, ಸ್ವಲ್ಪ ಅವ್ರನ್ನ ಮೇಲೆ ಕೆತ್ತರಪ್ಪ ಅಂತ ಓಪನ್ನಾಗಿ ಹೇಳೋರು. ನನಗೆ ಚೆನ್ನಾಗಿರ್ಬೇಕು ಕೆಲಸ, ಏನಾದರೂ ಅಂತ್ಯಂಥ ಕೆಲಸ ಆದರೆ ನಿನ್ನ ಸೇರಿಸಲ್ಲ. ಆಮೇಲೆ ಕೆಲಸ ಚೆನ್ನಾಗಿರಬೇಕು, ಚೆನ್ನಾಗಿರೋ ಕೆಲಸ ಮಾಡಿ ಒಳ್ಳೆ ಬಿಲ್ ತಗೋ. ನಮಗೆ ಕುಟುಂಬದಲ್ಲೇ ಆಗಲಿ, ನಮ್ಮ ಅಣ್ಣವರು ನಮ್ಮನ್ನು ಒಡಬಿಟ್ಟಿದ್ದು ಮಗ ಸಾಕಿದಂಗೆ ಸಾಕಿದ್ರು. ನಮ್ಮ ಅಣ್ಣವರು, ನಮ್ಮ ತಂದೆಯವರು ನನಗೆ 5-6 ವರ್ಷ ವಯಸ್ಸಾಗಿ ತೀರೋದಂತೆ, ಅದರ ಜ್ಞಾಪಕ ಅದೇ. ಆದರೆ ತೀರೋದಾಗ ನಮ್ಮ ತಂದೆಯವರು ನಮ್ಮ ಅಣ್ಣ ನನ್ನ ಎಷ್ಟು ಮುದ್ದು ಪ್ರೀತಿಯಿಂದ ಸಾಕಿದ್ರೆ ಬಾಯಲ್ಲಿ ಹೇಳ್ಬಾರ್ದು. ಅಷ್ಟು ಪ್ರೀತಿ ಅಭಿಮಾನದಿಂದ ನನ್ನ ಸಾಕಿ ಬೆಳೆಸಿದ್ರು. ಆದರೆ ಓದೋಕ್ಕೆ ಅವಕಾಶ ಸಿಗಲಿಲ್ಲ. ಕಾರಣ ಏನು ಅಂತಂದರೆ ನಾನು ಓದ್ತಾಯಿದ್ದೆ, ಚೆನ್ನಾಗೂ ಓದ್ತಾಯಿದ್ದೆ. ನನಗೆ ಡಬಲ್ ಪರ್ಮಿಷನ್ ಕೊಡಿಸಿ 4ನೇ ಕ್ಲಾಸಿಗೆ ಸೇರಿಸಿದ್ರು. ಆದರೆ 4ನೇ ಕ್ಲಾಸಿಗೆ 1 ತಿಂಗಳು 2 ತಿಂಗಳು ಓದಿ ಅಷ್ಟೊತ್ತಿಗೆ ನಮ್ಮ 2ನೇ ಅಣ್ಣ ಬೇರೆ ಹೋಗೋದಕ್ಕೆ ಗಲಾಟೆ ಮಾಡಿ ಹೊಡೆದು ಬಡ್ದು ಏನಾದ್ರು ಕುಟುಂಬದಲ್ಲಿ ಇಲ್ಲಿದ್ದ ಅಲ್ಲಲ್ಲಿ ಕೊಲ್ಲೆಲ್ಲ ಮಾಡಿ ಅಯ್ಯಪ್ಪ ಗಲಾಟೆ ಮಾಡಿ ಇದು ಮಾಡ್ಬಿಟ್ಟ. ಆವಾಗ ನನ್ನ ಓದ್ಸೋಕ್ಕೆ ಆಗಿಲ್ಲ. ಕಾರಣ ಏನಂತಂದರೆ ಮನೆ ವಾತಾವರಣದಿಂದ ಇದಾಗುತ್ತೆ. ಇಲ್ಲಾಂದ್ರೆ ಚೆನ್ನಾಗಿ ಓದ್ತಾ ಇದ್ರಿ? ಇಲ್ಲದ್ರೆ ಓದ್ತಾ ಇದ್ದೆ. ಏನಾದ್ರೂ ನಿಮ್ಮ ಆಸೆ ಈಡೇರ್ಲಿಲ್ವಾ? ಓದ್ತಾ ಇದ್ದೆ, ಆದರೆ ಆ ಓದೋದಕ್ಕೆ ಈ ನಮ್ಮ ಬಸವಲಿಂಗಪ್ಪನವರು ಅದು ಹೇಳಿದ್ನಲ್ಲ, ಕಾಂಟ್ರಾಕ್ಟ್ ಇದು ಕೊಟ್ರಲ್ಲ, ಆ ಇಂಜಿನಿಯರ್ ಹತ್ರ ಅವ್ರ ಹತ್ರ ಇವ್ರ ಹತ್ರ ದೊಡ್ಡದಾಗೆ ಇಂಗ್ಲೀಷ್ನಾಗೆ ಮಾತಾಡ್ತಾ ಇದ್ದೆ. ಇಂಗ್ಲೀಷ್ನಾಗೆ ಮಾತಾಡ್ತಿದ್ದೆ. ಇಂಗ್ಲೀಷ್ನಾಗೆ ನೆನೆ ಅದೇನೋ ಕೆಲವು ಸಣ್ಣ ಪುಟ್ಟ ಪದಗಳನ್ನ ಮಾತಾಡ್ತಾ ಇದ್ದೆ ಇಂಗ್ಲೀಷ್ನಾಗೆ. ಇವಾಗ ಮಾತಾಡೋಕೆ ಬರ್ಸಿ ಬರ್ತದೆ, ಆದರೆ ತಪ್ಪಾಗ್ತದೆ ಅಂತ ಮುದ್ಗರ ತಪ್ಪಾಗ್ತದೆ. ಹಂಗಾಯ್ತು. ಸರಿಯಪ್ಪ. ಮೊಮ್ಮಗ ಮಗಳ ಅಂತ ಹೇಳೋರು. ವಯಸ್ಸು ನಿಮಗೆ ಯಾವಾಗ? ಈಗ ಯಾವಾಗ 88 ಅಂದ್ಕೊಂಡಿದ್ದೀನಿ. ನಿಮ್ಮ ಹೆಸರು? ಚಿಕ್ಕ ತಿಮ್ಮಾರೆಡ್ಡಿ ಅಂತ. ಯಾವೂರು? ಅದ್ದೇ ವಿಶ್ವನಾಥಪುರ. ಅಪ್ಪ ಅಮ್ಮ ಹೆಸರು? ಮುನಿಶಾಮಪ್ಪ ತಂದೆ, ಮುತ್ತಮ್ಮ ತಾಯಿ. ಹೆಂಡತಿ ಸುನಂದ ಅಂತ. ಮಕ್ಕಳು ವಿಮಲಾ, ಕಮಲಾ, ಕೋಮಲ. ಮಾಡಿದ್ದಾರೆ. ಅವ್ರು ನಮ್ಮ ಚಿಕ್ಕಂದಿನಲ್ಲಿ ನಮಗೆ ನೆನಪಿಲ್ಲ ಅಂದ್ರೂ ಆಮೇಲೆ ನಮಗೆಲ್ಲ ಮಾಡಿದ್ದಾರೆ. ನಮ್ಮ ಮದುವೆಗಳ ಟೈಮಿಂದನೇ ಅವ್ರು ನಮಗೆ ತುಂಬ ಪ್ರಿಫರೆನ್ಸ್ ಕೊಟ್ಟಿದ್ದು ನಮ್ಗೆ ಆಮೇಲೆ ಗೊತ್ತಾಗಿದೆ. ಅಷ್ಟು ಮುಂಚೆ ಎಲ್ಲ ದೊಡ್ಡಪ್ಪನೇ ನಮ್ಗೆ ಸಾಕಿದ್ದು ಎಲ್ಲ ಬೆಳೆಸಿದ್ದು. ಆಮೇಲೆ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು. ಪ್ರತಿಯೊಂದಕ್ಕೂ ನಮಗೆ ಎಲ್ಲನೂ ಕೇಳ್ತಾಯಿದ್ರು, ಎಲ್ಲ ಮಾಡ್ತಾಯಿದ್ರು. 3 ಜನ ಮಕ್ಕಳಲ್ಲಿ ಯಾರು ತುಂಬ ಮುದ್ದು? ಅಕ್ಕ. ದೊಡ್ಡಕ್ಕ? ಹೌದು. ವಿಮಲಾ ಅವರು? ಹೌದು, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಕ್ಕನೇ. ಆದರೆ ಅವ್ರನ್ನ ಬೈದ್ರೂ ಅವ್ರಿಗೆ ತುಂಬ ಪ್ರೀತಿ ಇದೆ. ನಮಗೆಲ್ಲ ಹೇಳ್ತಾಯಿದ್ರು ನನ್ನ ತಾಯಿಯಮ್ಮ ಅವರು ಅಂತ, ತುಂಬ ಇಷ್ಟಪಡ್ತಾಯಿದ್ರು. ಈಗ ಅದೇ ತಂದೆ ತಾಯಿ, ಅವ್ರ ತಂದೆ ತಾಯಿ ಸ್ಥಾನ ನೀವು ತುಂಬಿದ್ರಿ ಅನ್ನೋ ಖುಷಿ ಇದೆಯಮ್ಮ? ಇದೆ.
ಆದರೆ ಹೇಳಿದ್ರು ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಮನೆಯವ್ರಿಗೆ ನಂಗೆ ತುಂಬ ತೃಪ್ತಿ ಆಗಿದೆಯಪ್ಪ, ನಂಗೆ ಸಾಕಪ್ಪ, ನಂಗೆ ಇಷ್ಟೇ ಸಾಕು ಅಂತ. ನಮ್ಗದು ಭಾರಿ ಖುಷಿಯಾಗಿದೆ, ಅವ್ರ ಆತ್ಮತೃಪ್ತಿ ಆಗಿದೆಯಲ್ಲ ಅಂತ. ಅವರು ಜೀವನದಲ್ಲಿ ತುಂಬ ನಾಟಕಗಳನ್ನು ಎಲ್ಲ ಪ್ರದರ್ಶನ ಕೊಟ್ಟಿದ್ದಾರೆ. ಅದೆಲ್ಲ ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಅವ್ರ ಕಲಾವಿದ್ರಿಗೂ ಕೂಡ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಒಂಥರ ಹಣಕಾಸಿನ ಸಹಾಯ ಬೇಕು ಅಂದಾಗ ಮಾಡಿದ್ದಾರೆ. ಎಷ್ಟೊಂದು ಜನಕ್ಕೆ ಮದುವೆಗಳು ಮಾಡಿಸಿದ್ದಾರೆ. ತುಂಬ ಸಮಾಜ ಕಾರ್ಯಗಳನ್ನೆಲ್ಲ ಮಾಡಿಸಿದ್ದಾರೆ. ಎಲ್ಲಿ ನೋಡಿದ್ರು ಒಂಥರ ಪ್ರಕೃತಿ ಬೆಳೆಸಬೇಕು, ನಾವು ಗಿಡ ಪರಿಸರಗಳನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಬೇಕು, ಆ ಥರದ್ದೆಲ್ಲ ಮಾಡಿದ್ದಾರೆ. ಒಂಥರ ಪ್ರಾಣಿ ಪಕ್ಷಿಗಳಿಗೆ ಪ್ರಾಶಸ್ತ್ಯ ಕೊಟ್ಟಂಗೆ ಮರ ಗಿಡಗಳಿಗೂ ಒಳ್ಳೆ ಇದು ಮಾಡಿ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಊರ ಹತ್ರ ಎಲ್ಲನೂ ಎಲ್ಲಿ ಗೌರ್ಮೆಂಟ್ ಜಮೀನು ಇದೆಯೋ ಅಲ್ಲೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅದು ನಮಗೊಂಥರ ಪ್ರೇರಣೆ ಆಗಿದೆ. ನಾವು ಕೂಡ ಅಷ್ಟೇ ತುಂಬ ಇಷ್ಟಪಡ್ತೀವಿ ಗಿಡಗಳನ್ನೆಲ್ಲ ಬೆಳೆಸೋ. ಚಿಕ್ಕಂದಿನಿಂದಲೂ ನಮ್ಗೆ ಅಭ್ಯಾಸ ಕೂಡ ಅದು. ಪ್ರಕೃತಿ ಅಂದರೆ ಅಷ್ಟೇ ನಮಗೊಂಥರ ದೇವ್ರ ಥರ ಅದು. ಈಗಲೂ ನಮ್ಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದೆ. ಅಪ್ಪ ಏನೆಲ್ಲ ಇದುವರೆಗೂ ಮಾಡಿದ್ದಾರೆ, ಸಾಧ್ಯವಾದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಇಷ್ಟಪಡ್ತಾ ಇದ್ದೀವಿ. ನೋಡೋಣ, ದೇವ್ರು ಏನು ಇಟ್ಟಿದ್ರೆ ಅದು ಮುಂದುವರ್ಸ್ಕೊಂಡು ಹೋಗ್ತೀವಿ. ಅವರ ರೆಗ್ಯುಲರ್ ಆಟೋ ಡ್ರೈವರ್ ಹೇಳ್ತಾ ಇದ್ರು, ರಾಜಶೇಖರ್ ಹೌದು, ಅರುಣ್ ಅವರು. ಯಾರಂದ್ರೆ ಅವರು ಮನೆ ಕಟ್ಟಬೇಕು, ಈ ತರ ಕಷ್ಟ ಇದೆ, ಈ ತರ ಮಗಳು ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ರು. ಇಷ್ಟಿತ್ತು ಅಷ್ಟೆಲ್ಲ ಕೊಟ್ಬಿಡಿರೋಂತೆ. ಇವರೆಲ್ಲ ಯಾಕೆ ಇಷ್ಟು ಸಹಾಯ ಮಾಡ್ತಾರೆ? ಇಲ್ಲ, ನಮಗೆ ಯಾವತ್ತೂ ಆ ಥರ ಅನ್ನಿಸ್ಲಿಲ್ಲ. ಅವ್ರ ಕೈಲಾದಷ್ಟು ಅವ್ರ ಮುಂಚೆಯಿಂದಲೂ ಅಷ್ಟೇ, ಅವ್ರ ಮದುವೆಗೆ ಮುಂಚೆಯಿಂದಲೂ ಅದೇ ಥರ ಅಂತೆ. ನಮ್ಮ ದೊಡ್ಡಪ್ಪನೇ ಹೇಳ್ತಾ ಇದ್ರು, ಏನು ಸಹಾಯ ಮಾಡ್ತಾಯಿದ್ರು ಅದಕ್ಕೆಲ್ಲ ಅವರು ಒಂಥರ ಸಪೋರ್ಟ್ ಮಾಡ್ತಾಯಿದ್ರಂತೆ. ನಮ್ಮ ದೊಡ್ಡಪ್ಪ ಕೂಡ ಅದನ್ನು ಅದೇ ಥರ ಮುಂದುವರ್ಸ್ಕೊಂಬಂದಿದ್ದಾರೆ. ಆಮೇಲೆ ನಾವು ಯಾವತ್ತೂ ಏನು ಮಾತಾಡ್ತಿರ್ಲಿಲ್ಲ. ಏನಂದರೆ ಅವರ ಬಗ್ಗೆ ಕಾಳಜಿ ಇಲ್ಲದೆ ಬೇರೆಯವ್ರ ಬಗ್ಗೆನೇ ಜಾಸ್ತಿ ಇದು ಮಾಡ್ತಾಯಿದ್ರು. ಅವ್ರ ಆರೋಗ್ಯದ ಬಗ್ಗೆ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅವ್ರು ಹೋಗ್ಬಿಟ್ಟು ಅವರಾಗೆ ಸ್ವಂತ ನೀರು ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಗಿಡಗಳು ಬೆಳೆಸ್ಬೇಕಂದ್ರೆ ಅದೆಲ್ಲ ಸ್ವಲ್ಪ ನಮಗೂ ಹರ್ಟ್ ಆಗ್ತಿತ್ತು. ಇವ್ರ ಬಗ್ಗೆನೇ ನೋಡ್ಕೊಳ್ಳಲ್ಲ, ಹೋಗಿ ಗಿಡಗಳ ಬಗ್ಗೆ ಅಷ್ಟೊಂದು ಇದು ಮಾಡ್ಕೋತಾರೆ ಅಂತ. ಏನೋ ಅವ್ರು ಮಾಡಿರೋ ಒಂದು ಕಾರ್ಯಗಳು ನಮಗೊಂಥರ ಖುಷಿ ಈಗ ಅನಿಸುತ್ತೆ. ಈಗ ನಿಮ್ಮ ತಾಯಿಯವರು ಯಾವತ್ತಾದರೂ ಈ ನಮ್ಗೆ ಟೈಮ್ ಕೊಡ್ತಾ ಇಲ್ಲ, ಮಕ್ಕಳಿಗೆ ಟೈಮ್ ಕೊಡ್ತಾ ಇಲ್ಲ, ತುಂಬ ಸರಿ ಅನ್ಕೊಂಡಿದ್ದಾರೆ ಅವ್ರು. ತುಂಬ ಸರಿ ಅಂತ ಇದ್ರು ಕೂಡ, ನಮ್ಮ ಬಗ್ಗೆ ಕಾಳಜಿ ತೋರಿಸಲ್ಲ, ಸಮಾಜದ ಬಗ್ಗೆ ಹೋಗ್ತಾರೆ, ಅದೇ ಊರಿಗೆ ಉಪಕಾರಿ ಮನೆಗೆ ಮಾರಿ ಥರ ಆ ಥರ ಬೇಜಾರು ಮಾಡ್ಕೊಂಡಿದ್ದಾರೆ. ಅಂದರೂ ಅವ್ರಿಗೂ ಖುಷಿ ಇತ್ತು. ಯಾರೇ ಬಂದರೂ ನಮ್ಮ ಮನೆ ಹತ್ರ ಊಟ ಮಾಡದೆ ಹೋಗ್ತಿರ್ಲಿಲ್ಲ. ಅಷ್ಟು ಒಂಥರ ಅನ್ನದಾತೆ ಥರ ನಮ್ಮಮ್ಮ. ಅವರು ಯಾರು ಬಂದ್ರೂ ಊಟ ಮಾಡ್ಕೊಂಡು ಹೋಗಿ ಅನ್ನೋದು, ಮತ್ತು ಹೋಗುವಾಗ ಅವ್ರಿಗೂ ಏನಿದೆಯೋ ಅದನ್ನು ಕೈ ತುಂಬ ಕೊಟ್ಟು ಕಳಿಸ್ತಾಯಿದ್ರು. ಆ ಥರ ಸ್ವಭಾವ ಅವ್ರಿಗೆ. ಅದೇ ಗುಣಗಳು ಈಗ ನನ್ನ ತಂಗಿಗೂ ಅದೇ ಥರ. ಅವಳು ಅಷ್ಟೇ ನಮ್ಮಮ್ಮನ ಪ್ರತಿನಿಧಿಯಾಗಿ ಅವಳು ಎಲ್ಲ ಮಾಡ್ತಿರ್ತಾಳೆ. ಅಪ್ಪ ಮತ್ತು ನಿಮ್ಮ ನಡುವೆ ಆ ಥರ ಎಲ್ಲ ಅಷ್ಟೊಂದು ಡೀಪಾಗಿ ನಾವು ಹೋಗಲ್ಲ. ಬಟ್ ಏನಂದರೆ ಅಪ್ಪ ಕೆಲವು ಸಲ ಕೈಕಾಲು ಏಟ್ ಮಾಡ್ಕೊಂಡು ಬಂದಿರುವಾಗ ನನಗೆ ತುಂಬಾ ದುಃಖ ಆಗಿದೆ. ಏನಕ್ಕೆ ಇವ್ರು ಹಿಂಗೆಲ್ಲ ಮಾಡ್ಕೊಂಬರ್ತಾರೆ ಅಂತ. ಒಂದು ಸಲ ಗಾಡೀಲಿ ಮೆಟಡರಲ್ಲಿ ಹೋಗಿ ಬಿಸಿ ನೀರು ರೇಡಿಯೇಟರ್ ಬ್ಲಾಸ್ಟ್ ಆಗಿ ಕಾಲೆಲ್ಲ ಸುಟ್ಕೊಂಡು ಬೊಬ್ಬೆಗಳು ಬಂದು ಅದು 1.5 ತಿಂಗಳು 2 ತಿಂಗಳು ಸಫರ್ ಆದರು. ಮತ್ತು ಈ ಗಿಡಗಳಿಗೆ ನೀರು ಹಾಕಕ್ಕೆ ಹೋಗಿ ಪೈಪುಗಳು ಎಳೆದು ಅವ್ರ ಕೈಯೆಲ್ಲ ಏಟ್ ಮಾಡ್ಕೊಂಬಂದು ದಿನ ಉಪ್ಪು ನೀರಲ್ಲಿ ಕೈ ಇಟ್ಕೊಂಡು ಶಾಖ ತೊಗೊಂಡು ಕಾಲು ನೋವು ಅಂತ ಅದನ್ನು ಬಿಸಿನೀರಲ್ಲಿ ಇಟ್ಕೊಂಡು ಅದೆಲ್ಲ ಮಾಡ್ತಿರುವಾಗ ಇವ್ರಿಗೆಲ್ಲ ಇದೆಲ್ಲ ಬೇಕಾ ಅನ್ನಿಸ್ತಿತ್ತು. ಸುಮಾರು ಸಲ ನನಗೆ ಭಯ ಆಗ್ತಿದೆ. ಇದು ಇವರೆಲ್ಲಾದರೂ ಬಿದ್ದು ಬಂದರೆ ಮತ್ತು ಇವ್ರನ್ನ ಆರೈಕೆ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ, ಅದು ತುಂಬ ಭಯ ಆಗ್ತಿತ್ತು. ಅದು ರೇಗಾಡಿರೋದು ಇದೆ. ನೀವು ಹೋಗಿ ಏಟ್ ಮಾಡ್ಕೊಂಬಂದ್ರೆ ಯಾರಿದ್ದಾರೆ ಇಲ್ಲಿ ಮಾಡೋಕ್ಕೆ ಅಂತ ರೇಗಾಡೂ ಇದ್ದೀನಿ. ಬಟ್ ನನ್ನ ಕರ್ತವ್ಯ ಅಂತ ನಾನು ಮಾಡಿದ್ದೀನಿ ನನ್ನ ಕೈಲಾದಷ್ಟು. ತಂದೆಯಾಗಿ ನಿಮ್ಮ ಎಲ್ಲ ಡಿಮ್ಯಾಂಡ್ಸ್ನ ಆಸೆಗಳನ್ನೆಲ್ಲ ಆ ಥರ ಎಲ್ಲ ಡಿಮ್ಯಾಂಡ್ಸ್ ಎಲ್ಲ ನಾವೇನು ಇಡ್ತಿರ್ಲಿಲ್ಲ. ಯಾಕಂದರೆ ನಮಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಮ್ಮ ಜೀವನ ನಾವು ನಡೆಸೋ ಥರ ಬೆಳೆಸಿದ್ದಾರೆ ನಮ್ಮನ್ನು. ಅದಕ್ಕೆ ನಾನು ನಮ್ಮ ಚಿಕ್ಕಪ್ಪನ ಗ್ರ್ಯಾಟಿಟ್ಯೂಡ್ ತುಂಬ ಹೇಳ್ತೀನಿ. ಯಾಕಂದ್ರೆ ನಾನು ಅವ್ರ ಮನೇಲೇ ಬೆಳೆದಿದ್ದು. ಸೊ ನಾನು ಇಂಡಿಪೆಂಡೆಂಟಾಗಿ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಷ್ಟು ತಾಕತ್ತು ನಮಗಿತ್ತು. ಸೊ ಅದ್ರ ಮಧ್ಯದಲ್ಲಿ ಬರೋರು ಹೋಗೋರು ಅವ್ರನ್ನೆಲ್ಲ ನೋಡ್ಕೊಳ್ಳೋದು ಅದೆಲ್ಲ ಸಂಸ್ಕಾರ ಬಂದಿದೆ ನಮಗೆ. ತಂದೆ ವಿಚಾರದಲ್ಲಿ ಏನಾದರೂ ಸಣ್ಣ ಕೊರಗೆ ಏನಾದರೂ ಇದೆಯಾ ಮೇಡಮ್? ಕೊರಗ ಥರ ಏನೂ ಇಲ್ಲ. ಯಾಕಂದರೆ ಅವ್ರು ಎಷ್ಟು ಇದು ಮಾಡಿಕೊಂಡು ಅಷ್ಟು ಫುಲ್ಫಿಲ್ ಮಾಡಿದ್ದೀವಿ ಅಂತ ನಮಗಿದೆ. ಅವ್ರು ಶ್ರೀರಾಮನವಮಿ ಸಾಯೋದು ಮುಂಚಿನ ದಿನಾನು ಊರಿಗೆ ಹೋಗಬೇಕು ಅಂದರು. ಆ ಆಸೆನೂ ನನ್ನ ಮಗ ಪೂರೈಸಿದ್ದಾನೆ. ಸೊ ನಮಗೇನು ಆ ಥರ ಅವ್ರ ಜೀವನ ಪರಿಪೂರ್ಣ ಅನಿಸುತ್ತೆ. ಇನ್ನೇನಾದರೂ ಇದೆಯಾ? ಅಷ್ಟೇ ಒಳ್ಳೆ ಒಂದು. ಈಗ ಅವ್ರ ವಿಚಾರ, ಈಗ ನಮ್ಮ ಸಮಾಜಕ್ಕೆ ಪೀಳಿಗೆಗೆ ಅವರು ಆ್ಯಕ್ಚುಲಿ ಗಿಡ ನೆಟ್ಟಿರೋದೇ ಅವ್ರಿಗೆ ಎಲ್ಲ ಕೆಲಸಗಳೇ ಸಂದೇಶನೇ. ಆದರೂ ನೀವು ಅವ್ರ ಪರವಾಗಿ ಏನಾದರೂ ಹೇಳೋದಾದರೆ?
ಹುಟ್ಟಿದ್ದೀವಿ, ಒಂದಿನ ಸಾಯ್ತೀವಿ, ಇರೋವರೆಗೂ ಏನಾದರೂ ಒಂದು ಸಾಧನೆ ಮಾಡಿ ಹೋಗೋಣ, ಬರೀ ನಮ್ಮ ಸ್ವಾರ್ಥಕ್ಕೋಸ್ಕರ ಬದುಕೋದು ಬೇಡ ಅನ್ನೋ ಒಂದು ಇದಿದೆ. ಹೌದು. ನೀವು ವಿಮ್ಲಾ? ನಾನು ವಿಮ್ಲಾ, ದೊಡ್ಡ ಮಗಳು. ಪ್ರೀತಿ ಮಗಳು? ಹಂಗಂತೇನಿಲ್ಲ, ಎಲ್ಲರೂ ಪ್ರೀತಿ ಮಕ್ಕಳೇ. ನಿಮ್ಮ ಮೇಲೆ ಜಾಸ್ತಿ ಪ್ರೀತಿ? ಗೊತ್ತಿಲ್ಲ. ಒಂದು ತುತ್ತೇನ ಜಾಸ್ತಿ ಇಡೋರೆ ಮೇಡಮ್? ನಾನು ನಮ್ಮ ಚಿಕ್ಕಪ್ಪ ಮನೇಲೇ ಜಾಸ್ತಿ ಬೆಳೆದಿರೋದ್ರಿಂದ ನನ್ನ ಚೈಲ್ಡ್ಹುಡ್ ಡೇಸ್ ಎಲ್ಲ ಅಲ್ಲೇ ಕಳೆದಿರೋದು. ಸೊ ಸ್ವಲ್ಪ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಮಾತ್ರ ನನ್ನ ಅಪ್ಪನ ಹತ್ರ ಇದ್ದಿದ್ದು. ಆವಾಗ ನಮ್ಮ ದೊಡ್ಡಪ್ಪನೇ ಎಲ್ಲ ನೋಡ್ಕೊಳ್ತಾ ಇದ್ರು. ಸೊ ಅಪ್ಪ ಸೋಷಿಯಲ್ ಸರ್ವಿಸ್ ಅಷ್ಟೇ ಮಾಡ್ತಾರೆ. ಏನು ಸರ್, ಈಗ ನಾವು ನಮ್ಮ ತಂದೆ ಇದ್ದರೆ ನಾವು ನೋಡ್ತಾ ಇದ್ವಲ್ಲ, ಅವರು ನಮ್ಮ ತಂದೆ ಅಂದ್ಬಿಟ್ಟು ನಾವು ಸ್ಪೆಂಡ್ ಮಾಡಿದ್ವಿ. ಅಂದರೆ ಅವರು ಸಮಯ ಕೊಟ್ರಿ? ಸಮಯ ಕೊಟ್ವಿ. ಆಮೇಲೆ ಅವರು ನಾವೆಲ್ಲ ಒಂಥರ ಒಂದೇ ಮನೆಯವರು, ಒಂದೇ ಮನೆ ಥರ. ಓಕೆ. ನಿಮ್ಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ? ನೋಡ್ಕೊತಾ ಇದ್ವಿ ಸರ್, ನಾವು ಅಷ್ಟೇ ನೋಡ್ಕೊತಾ ಇದ್ವಿ, ಅವರು ನಮ್ಮನ್ನು ನೋಡ್ಕೊತಾ ಇದ್ರು. ಏನು ತೊಂದರೆ ಇಲ್ಲ. ತಂದೆ ಸಮಾನ ನಾವು ಮಾಡಿದ್ವಿ. ತಂದೆ ಸಮಾನ. ನನ್ನ ಹೆಸರು ಅಶ್ವಥ್ ನಾರಾಯಣ ರೆಡ್ಡಿ ಅಂತ. ನಾನು ರಿಟೈರ್ಡ್ ರೈಲ್ವೆ ಎಂಪ್ಲಾಯಿ. ಅವರು ಅಳಿಯಂದ್ರಕ್ಕಿಂತ ಮಗ ಥರನೇ ನನ್ನ ನೋಡ್ಕೊಂಡಿದ್ದಾರೆ. ಒಳ್ಳೆಯ ಮನಸ್ಸಿರೋರು. ಸೊ ಯಾವಾಗಲೂ ಹಸನ್ಮುಖಿಯಾಗಿ ನಮ್ಮನ್ನು ಮಾತಾಡ್ತಾಯಿದ್ರು. ಚೆನ್ನಾಗಿತ್ತು ಅವರು ನಮ್ಮ ಒಡನಾಡ. ಕೊನೆಯ ಕ್ಷಣಗಳು ಸ್ವಲ್ಪ ಅವ್ರಿಗೆ ಸ್ವಲ್ಪ ತೊಂದರೆ ಆಯಿತು. ಅವ್ರಿಗೆ ದಿವಸ ಬರ್ತಿದ್ದೆ ನಾನು, ದಿನಕ್ಕೆ 3 ಸಲ ಬಂದು ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ಸ್ವಲ್ಪ ಸೇವೆನೂ ಮಾಡ್ತಿದ್ದೆ. ಅವರು ತುಂಬ ಸಂತೋಷ ಪಡ್ತಿದ್ರು. ಒಂದೊಂದು ಸರಿ ಕೈ ಮುಗಿದು ಹೇಳ್ತಾಯಿದ್ರು, ತುಂಬ ಸೇವೆ ಮಾಡಿದೆಯಪ್ಪ ನನಗೆ, ಹಾಗೆ ಹೀಗೆ ಅಂತ. ಒಳ್ಳೆಯ ಒಡನಾಟ ಇತ್ತು ನಮಗೂ ಅವ್ರಿಗೆ. ಈ 3 ಜನ ಅಳಿಯಂದ್ರಲ್ಲಿ ಯಾರು ತುಂಬ ಇಷ್ಟ ಸರ್? ಎಲ್ಲರೂ ಯಾರೂ ತೆಗಿಯೋಂಗಿಲ್ಲ. ಎಲ್ಲ ಈಕ್ವಲ್ ಆಗಿ ನೋಡ್ತಿದ್ರು, ತೊಂದರೆ ಇಲ್ಲ. ಎಲ್ಲರೂ ಚೆನ್ನಾಗಿ ನೋಡ್ತಿದ್ರು. ಎಲ್ಲ ಅಳಿಯಂದ್ರೂ ಒಂದೇ ಸಮನೆ ನೀವು ನೋಡ್ತಿದ್ರು. ಅವ್ರ ವಿಚಾರದಲ್ಲಿ ತುಂಬ ಭಾವುಕವಾದ ಕ್ಷಣ? ಭಾವುಕವಾದ ಕ್ಷಣ ಅಂತಂದರೆ ಅವರು ಮಣ್ಣು ಮಾಡೋವಾಗ ಒಂಥರ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ ಲಾಸ್ಟಲ್ಲಿ ಮಣ್ಣು ಹಾಕ್ತಾರಲ್ವ, ಅದು ತುಂಬ ನೋವು ಅಂತ ಅನ್ನಿಸ್ತು. ತಂದೆ ಸ್ಥಾನ ತುಂಬಿದ್ದಾರೆ ಸರ್? ಡೆಫಿನೆಟಾಗಿ. ಈವನ್ ನಮ್ಮ ತಂದೆಗೂ ನಾನು ಅಷ್ಟು ಸೇವೆ ಮಾಡಲಿಲ್ಲ. ಇವರು ಲಾಸ್ಟಲ್ಲಿ ಒಂದು ತಿಂಗಳಿದೆಯಲ್ಲ, ಈ ಕ್ರಿಟಿಕಲ್ ಇದು ದಿವಸ ಬರ್ತಿದ್ವಿ. ದಿವಸ 3 ಸಲ ಇಲ್ಲೇ ಮನೆ ಇದ್ದಿದ್ದು. ದಿವಸ 3 ಸರಿ ಬಂದು ವಿಸಿಟ್ ಮಾಡಿ ಅವ್ರಿಗೆ ಏನೇನು ಬೇಕೋ ಎಲ್ಲ ಕೇಳ್ತಿದ್ದೆ. ಓಪನ್ನಾಗಿ ಹೇಳ್ತಿದ್ರು, ಅದನ್ನ ತಂದು ಕೊಡು, ಇದನ್ನ ತಂದು ಕೊಡು. ಚೆನ್ನಾಗಿ ಇದ್ರು. ಲಾಸ್ಟ್ ಕೊನೆ ಕ್ಷಣಗಳು ತುಂಬ. ಸಾಲುಮರ ತಿಮ್ಮಕ್ಕ 5,000 ಗಿಡಗಳನ್ನು ನೆಟ್ಟಿಲ್ಲ ಸರ್, ತುಂಬಾ ಕಡಿಮೆ ಗಿಡಗಳನ್ನು ನೆಟ್ಟು ತುಂಬಾ ದೊಡ್ಡ ಹೆಸರನ್ನ ಪಡ್ಕೊಂಡಂತ ಸಾಧಕರು ಯಾರಿದ್ರು ಸಾಧಕರೇನೆ. ಆದ್ರೆ ಇವರು ಒಂದು ಕ್ಷೇತ್ರ ಅಲ್ಲ, ಪಂಚಾಯತಿ ಅಧ್ಯಕ್ಷರಾಗಿದ್ರು, ರಸ್ತೆ, ಸೋಷಿಯಲ್ ಸರ್ವಿಸ್ ಅಲ್ಲಿ ಇವರು ಎತ್ತಿದ ಕೈ. ಕಷ್ಟ, ನೋವು, ನಲಿವು ಎಲ್ಲಕ್ಕೂ ಸ್ಪಂದಿಸ್ತಕ್ಕಂಥ ಸಹೃದಯ ಅವರು. ಯಾವುದೇ ಇದು ಆಸೆ ಪಟ್ಟವರಲ್ಲ ಇವರು. ಸೋಷಿಯಲ್ ಸರ್ವಿಸ್ ಅಂದರೆ ಮೇಯ್ನ್ ಪ್ರೈಮ್ ಇದು ಅಂದರೆ ಸೋಷಿಯಲ್ ಸರ್ವಿಸ್ ಅವರಿಗೆ. ಸ್ವಂತಕ್ಕೂ ಅಷ್ಟು ಇದು ಮಾಡ್ತಿರ್ಲಿಲ್ಲ. ಸರ್ವಿಸ್ ಅಂದರೆ ಭಾರಿ ಮೋಟಿವ್ ಜಾಸ್ತಿ. ನಮಸ್ಕಾರ ಸರ್, ನಮ್ಮ ಹೆಸರು ಕೇಶವ ರೆಡ್ಡಿ ಅಂತ. ನಾವು 3ನೇ ಹಳ್ಳಿಯವರು, ಚಿಕ್ಕಮರಡಿ ಅವ್ರಿಗೆ, ಚಿಕ್ಕಹಳ್ಳಿಯವರು ನಾವು. 1991ನೇ ಇಸ್ವಿಯಲ್ಲಿ ನಾನು ಅವ್ರ ಮನೆಯಲ್ಲಿ ಅಂದರೆ ಮದುವೆ ವಿಚಾರದಲ್ಲಿ ನೋಡೋಕ್ಕೆ ಬಂದಾಗ ಫಸ್ಟ್ ಟೈಮ್ ನಾನು ನೋಡಿದ್ದು. ಸೊ ಆವಾಗ ನೋಡಿದಾಗ ಅವರ ಒಂದು ಒಡನಾಟ, ಅವ್ರು ಮಾತಾಡ್ಸಿದ ರೀತಿ ಅದೆಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು. ಇಂಥವ್ರ ಮನೆಯಲ್ಲಿ ಇಂಥ ಒಂದು ಸಂಪ್ರದಾಯ ಇರುವಂಥವ್ರ ಮನೆಯಲ್ಲಿ ಮದುವೆ ಆದರೆ ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಅದು ಬಂತು. ಸೊ ಆವತ್ತಿಂದ ನಾನು ಬಂದಾಗಿಂದ ನನ್ನ ಒಂದು ಮಾತುಗಳು ಮಾತಾಡಬೇಕಾದ್ರೆ ಯಾವತ್ತೂ ಅವರು ಏಕವಚನದಲ್ಲಿ ಮಾತಾಡ್ತಾರಲ್ಲ. ಬಾರಪ್ಪ, ಹೋಗಪ್ಪ. ನಾನು ಇವತ್ತಿಗೂ ಅವ್ರು ಕೇಶವ ರೆಡ್ಡಿ ಅಂತಲೂ ಕರೀತಾರಲ್ಲ, ಕೇಶವಪ್ಪ ಅಂತಲೇ ಕರೀತಾಯಿದ್ರು. ಅದು ಒಂದು ನನಗೆ ತುಂಬ ಇಷ್ಟ ಆಯಿತು. ಸೊ ಹಂಗಾಗಿ ಅವ್ರು ನನ್ನ ತುಂಬ ಇಷ್ಟಪಡ್ತಾಯಿದ್ದೆ, ಅವರು ನಮ್ಮನ್ನ ಇಷ್ಟಪಡ್ತಾಯಿದ್ರು. ನಮ್ಮ ಮನೆಗೆ ಬರಬೇಕಾದ್ರೂ ನಾವು ಅವ್ರಿಗೆ ಯಾವ ಥರ ಗೌರವ ಅದೆಲ್ಲ ಸಲ್ಲಿಸ್ಬೇಕು ಅದೆಲ್ಲ ಸಲ್ಲಿಸ್ತಾಯಿದ್ವಿ. ಇಲ್ಲಿಗೆ ನಾವು ಬಂದಾಗ ಅವರು ಅದೇ ಥರ ನಮ್ಮನ್ನ ಒಂದು ಮಕ್ಕಳಾಗಿ ಅಥವಾ ಅಳಿಯನಾಗಿ ಎಲ್ಲ ನೋಡ್ಕೊತಾಯಿದ್ರು. ಅದು ನಮ್ಗೆ ತುಂಬ ಸಂತೋಷ. ಲಾಸ್ಟ್ ಟೈಮ್ ಯಾವಾಗ ಭೇಟಿಯಾಗಿದ್ರಿ ಸರ್? ಈ ಕೊನೆ ಕ್ಷಣಗಳು ನಾನು ದಿನನಿತ್ಯ ಬರ್ತಾಯಿದ್ದೆ ನೋಡೋಕ್ಕೆ. ಅವ್ರನ್ನ ಬಂದು ಮಾತಾಡಿಸಿ ಅವರ ಯಾವ ರೀತಿ ಗುಣ ವಿಚಾರ ಎಲ್ಲ ನಾವು ನೋಡ್ಕೊಂಡು ಹೋಗ್ತಾಯಿದ್ವಿ. ದಿನನಿತ್ಯ ಬರ್ತಾಯಿದ್ವಿ. ನಿಮ್ಮಲ್ಲಿ ಏನಾದರೂ ನನಗೆ ಈ ಥರ ಆಸೆ ಇತ್ತು,
ಪೆಂಡಿಂಗು ಆ ಥರದ್ದು ಏನೋ ಹೇಳ್ಕೊಂಡಿರೋದು ಅಥವಾ ಅದು ಈ ಥರ ಹೇಳ್ಕೊಂಡಿದ್ದು ಹೇಳಿದರು. ಏನು ಕೆಲವೊಂದು ನಾನು ಈ ಥರ ಮಾತು ಕೊಟ್ಟಿದ್ದೀನಿ, ಆ ಮಾತೆಲ್ಲ ಸ್ವಲ್ಪ ನಡೆಸ್ಕೊಳ್ಬೇಕು ಅಂತ ಹೇಳಿದಾಗ ನಾವು ಅದೆಲ್ಲ ಕೇಳಿಕೊಂಡು ಅದೇನು ಹೇಳಿದ್ರು ಅದೆಲ್ಲ ನಡೆಸ್ಕೊಟ್ಟಿದ್ದೀವಿ. ಅದೆಲ್ಲ ಅವರು ಆತ್ಮ ತೃಪ್ತಿಯಾಗಿದೆ ಸರ್. 100% ತೃಪ್ತಿಯಾಗಿದೆ. 100% ಆ ಥರ ನೋಡ್ಕೊಂಡಿದ್ದೀವಿ ನಾವು. ಇಲ್ಲಿ 3 ಜನ ಅಳಿಯಂದರು ಮತ್ತು ಅವರು ಮಕ್ಕಳು 3 ಜನ ನಾವು ಎಲ್ಲರೂ ಬಂದು ದಿನ ಮಾತಾಡಿಸ್ತಾಯಿದ್ವಿ. ಅವ್ರು ತುಂಬ ತೃಪ್ತಿಯಾಗಿದೆ, ತುಂಬ ತೃಪ್ತಿಯಾಗಿ ಕೊನೆಯಲ್ಲಿ ಹೇಳಿದ್ರು ಅವರು, ನನಗೆ ಎಲ್ಲ ಪರವಾಗಿಲ್ಲಪ್ಪ, ಎಲ್ಲ ತೃಪ್ತಿಯಾಗಿದೆ, ಓಕೆ ರೈಟ್ ಅಂತ ಹೇಳಿದ್ರಲ್ಲ ಅಷ್ಟು ಕೊನೆಯ ಕ್ಷಣ. ನಮ್ಮ ತಾತ ಅಂದರೆ ಆ್ಯಕ್ಚುಲಿ ಪ್ರೌಡಾಗೆ ಫೀಲ್ ಮಾಡ್ಕೊತಿದ್ವಿ. ಬಿಕಾಸ್ ನಮಗೆ ಬುದ್ಧಿ ಕಲಿಸಿದ್ದಿಂದ ನಮ್ಮ ತಾತನೇ ಲೆಕ್ಕ. ಬಿಕಾಸ್ ಯಾರ ಹತ್ರ ಹೆಂಗೆ ಮಾತಾಡಬೇಕು, ಯಾರ ಹತ್ರ ಹೆಂಗೆ ನಡ್ಕೊಬೇಕು, ಯಾರಿಗೆ ಹೆಂಗೆ ಮರ್ಯಾದೆ ಕೊಡಬೇಕು, ಅವರು ಇವರು ಅಂತ ಬೇರೆಯವ್ರದ್ದು ಯಾವುದೂ ಭೇದ ಭಾವ ಮಾಡಿ ನಮ್ಗೆ ಯಾವತ್ತೂ ತೋರಿಸಿಲ್ಲ. ಸೊ ತಾತ ಅಂದರೆ ಆ್ಯಕ್ಚುಲಿ ಹೆಂಗೆ ತೋರಿಸಿದ್ದಾರೆ ಅಂದರೆ ಎಲ್ಲರನ್ನೂ ಒಂದೇ ಥರ ನೋಡಬೇಕು, ಎಲ್ಲರಿಗೂ ಮರ್ಯಾದೆನೇ ಕೊಟ್ಟು ಮಾತಾಡಿಸ್ಬೇಕು, ಸೊ ರೆಸ್ಪೆಕ್ಟ್ಫುಲ್ಲಾಗಿ ಹೆಂಗೆ ಬದುಕಬೇಕು ಅಂತ ಆ್ಯಕ್ಚುಲಿ ಬುದ್ಧಿ ಹೇಳ್ಕೊಟ್ಟಿರೋದು ನಮ್ಮ ತಾತನೇ. ಸೊ ಅವ್ರದ್ದು ಒಂದೊಂದು ಆದರ್ಶಗಳಾಗಲಿ, ಅವ್ರದ್ದು ಇದಾಗಲಿ ಅಂದ್ರೇನು, ಅವ್ರದ್ದು ಪ್ರತಿಯೊಂದು ಕೆಲಸ ಆಗಲಿ, ಮತ್ತು ಯಾವ ಕಾರಣಕ್ಕೆ ಯಾವ ಥರ ಹೆಂಗೆ ಯಾರ ಹತ್ರ ಇರಬೇಕು ಆ್ಯಕ್ಚುಲಿ ನೋಡಬೇಕು ಅಂದರೆ ನಮ್ಮ ತಾತ ಹತ್ರ ತುಂಬ ಕಲಿಯೋದಿದೆ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಾವು ಬೆಳಿಬೇಕಾದ್ರೂ ನಮ್ಮ ತಾತ ಹೆಂಗೆ ಇದು ಮಾಡಿದ್ರು, ಎಲ್ಲರನ್ನೂ ಹೆಂಗೆ ಮಾತಾಡ್ಸಿದ್ರು, ಅಥವಾ ಅವ್ರು ಬೆಳೆದಿದ್ದು ಇದನ್ನು ನೋಡಿಕೊಂಡೇ ನಾವು ಬೆಳೆದಿರೋದು. ಸೊ ನಮ್ಗೆ ಯಾವತ್ತೂ ಆ್ಯಕ್ಚುಲಿ ಎಷ್ಟು ಇನ್ಸ್ಪೈರ್ ಮಾಡ್ತಿದ್ರು ಅಂದರೆ ಓಕೆ ನಮಗೂ ಏನಾದರೂ ಇದೇ ಥರ ಮಾಡಬೇಕು, ಸೊ ಇದೇ ಥರ ಆ್ಯಕ್ಚುಲಿ ಇರಬೇಕು ಜನದ ಮಧ್ಯೆ. ಬಿಕಾಸ್ ನಮ್ಗೆ ಬೆಳಿಬೇಕಾದ್ರೆ ಆ್ಯಕ್ಚುಲಿ ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ ನಾವು ಬರೀ ಇದು ಮಾತ್ರ ನೋಡ್ಕೊತಾ ಇದ್ವಿ. ಬಟ್ ಜನದ ಹತ್ರ ಹೆಂಗಿರಬೇಕು, ಸೊ ನಮ್ಮನ್ನು ನೆನೆಸ್ಕೊಬೇಕು ಅಂದರೆ ನಾವು ಎಂಥ ಕೆಲಸ ಮಾಡಬೇಕು, ಪ್ಲಸ್ ಎಷ್ಟು ಸ್ವಾರ್ಥ ಇದ್ದರೆ ಏನು ಈ ಥರ 2 ದಿವಸ ನೆನೆಸ್ಕೊತಾರೆ, 3ನೇ ದಿವಸ ಮರ್ತೋಗ್ತಾರೆ. ಬಟ್ ನಮ್ಮ ತಾತ ಇದರಲ್ಲಿ ಆ್ಯಕ್ಚುಲಿ ಲೈಫ್ ಲಾಂಗ್ ಅವ್ರು ಇದ್ದರು, ಅವ್ರು ಇಲ್ಲ ಅಂದರು ನನ್ನ ಇದನ್ನು ಪಾಲನೆ ಮಾಡಬೇಕೆಲ್ಲರೂ, ಆ ಥರ ಇದನ್ನು ನೋಡಿಕೊಂಡೇ ಬೆಳೆದಿರೋರು. ಸೊ ತುಂಬ ಕಲಿಯೋದಿದೆ ತಾತದು. ನಿಜವಾಗ್ಲೂ ಪ್ರೌಡಾಗೆ ಫೀಲ್ ಮಾಡಬೇಕು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಒಂದು ರೀತಿಯ ಮಲ್ಟಿ ಆ್ಯಂಗಲ್ ಮೈಂಡೆಡ್ ವ್ಯಕ್ತಿತ್ವವನ್ನು ಕ್ರೋಢೀಕರಣ ಮಾಡಿಕೊಂಡಿದ್ದಂಥ ವ್ಯಕ್ತಿ. ಅವರು ಒಂದು ರೀತಿ ಅಪರೂಪವಾದಂಥ ವ್ಯಕ್ತಿ. ವ್ಯವಸಾಯಗಾರರಾಗಿ ತುಂಬ ಸಕ್ಸಸ್ ಆದಂಥವ್ರು ನಮ್ಮ ಭಾಗದಲ್ಲವರು, ಒಳ್ಳೆಯ ವ್ಯವಸಾಯವನ್ನು ಮಾಡಿದವರು. ಹಾಗೆ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಕೂಡ ಒಂಥರ ಆದರ್ಶ ರಾಜಕಾರಣಿಯಾಗಿ ಬೆಳೆದಂಥವ್ರು. ಅವ್ರನ್ನ ಏನಂತ ಕರೀತಾಯಿದ್ರು ನಮ್ಮ ಊರುಗಳಲ್ಲಿ ಅಂತಂದರೆ ಪಂಚಾಯತಿ ರಾಜಕಾರಣದ ಪಟಿಂಗರು ಅಂತ ಕರೀತಾಯಿದ್ರು. ಚಿಕ್ಕತಿಮ್ಮರೆಡ್ಡಿಯವರ ರಾಜಕಾರಣದ ಅಂತ್ಯದವರೆಗೂ ಅವರನ್ನು ಸೋಲಿಸ್ತಕ್ಕಂಥ ವ್ಯಕ್ತಿನೇ ಇರಲಿಲ್ಲ. ಅವರು ರಾಜಕೀಯ ನೇಪಥ್ಯಕ್ಕೆ ಸರಿದ ಮೇಲೇ ಬೇರೆಯವರೆಲ್ಲ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ವಿಷಯದಲ್ಲಿ ತುಂಬ ಸುಸ್ಥಿತಿ ಇರ್ತಕ್ಕಂಥವ್ರು, ತುಂಬ ದಾನಿಗಳು. ಈ ಮನೆಯಿಂದ ಹೊರಗಡೆ ಬರೋವಾಗ ಅವ್ರ ತುಂಬ ದುಡ್ಡಿಟ್ಕೊಂಬರೋರು. ಊರಿಗೆ ಬಂದಾಗ ಅಲ್ಲಿ ಬಡಬಗ್ಗರು ಕಾಣಿಸಿದಾಗ ಅವ್ರು ಕಳ್ಳಕ್ಕೆ ಕರಗ್ಬಿಡೋದು ಅವ್ರಿಗೆ. ಅವ್ರೆಲ್ಲರಿಗೂ ಹಂಚ್ಬಿಡೋರು, ಅಲ್ಲಿ ಕೇಳಿದವ್ರಿಗೆಲ್ಲ ಕೊಡೋರು. ವಾಪಸ್ ಬರೋಕ್ಕೆ ಅವ್ರದ್ದು ದುಡ್ಡು ಇರ್ತಾಯಿಲ್ಲ. ಯಾವುದೋ ದೇವಸ್ಥಾನ ಕಟ್ಟೋಂಥ ಸಂದರ್ಭದಲ್ಲಿ ನಂತರ 1 ವರ್ಷದ ಹಿಂದೆ 2 years ಬ್ಯಾಕ್ 10,000 ಇಸ್ಕೊಂಡಿದ್ರು. ಆಮೇಲೆ ಅವ್ರು ಇಸ್ಕೊಂಡ್ರು. ಅದು ನಾನು ಮತ್ತೆ ಅವ್ರನ್ನ ಕೇಳೋಕ್ಕೆ ಹೋಗಲಿಲ್ಲ, ಅವರು ನಾನು ಕೇಳಲಿಲ್ಲ. ಮೊನ್ನೆ ಲಾಸ್ಟ್ 2 months ಬ್ಯಾಕ್ ಅವರೇ ನಿಮಗೆ ಅಂತ್ಯ ಆಗೋದಕ್ಕಿಂತ 2 months ಬ್ಯಾಕ್ ಬಂದು ನನಗೆ 10,000 ಕೊಡ್ತಾವೆ 25,000 ಕೊಟ್ಟರು. ಯಾಕೆಂದ್ರೆ ಅವ್ರು ಮರೆತು ಬಿಟ್ಟವ್ರೆ ನನ್ನ ಹತ್ರ ಎಷ್ಟು ಇಸ್ಕೊಂಡಿದ್ದೀನಿ ಏನು ಎತ್ತ ಅಂತ. ಆಮೇಲೆ ನಾನು ಹೇಳ್ಬೋದು, ಯಾಕೆ ಚೇರ್ಮನ್ರೆ 25 ಕೊಡ್ತಾಯಿದ್ದೀರಾ ಅಂತ. ಯಾಕಪ್ಪ ಅಂತಂದ್ರೆ ನೀವು ನನಗೆ 10 ಕೊಡಬೇಕಾಗಿರೋದು ಅಂತಂದೆ. ಹೌದಾ ನೋಡಪ್ಪ, ನನ್ನ ಮನಸ್ಸಲ್ಲಿ ಒಂದಿದೆ, ನಾನು ಯಾರು ಋಣನೂ ಒತ್ಕೊಂಡು ಹೋಗಬಾರ್ದು, ಎಲ್ಲರ ಋಣನೂ ಅವರವರಿಗೆ ಸಂದಾಯ ಮಾಡಬೇಕು ಅನ್ನೋ ನನ್ನ ಭಾವನೆ ಐತೆ, ಅದಕ್ಕಾಗಿ ಕೊಟ್ಟಿದ್ದೀನಪ್ಪ ಅಂತ 15,000 ಕೊಟ್ಟೆ. ವಾಪಸ್ ಕೊಟ್ವಿ. ಆ ಥರ ಒಂದು ವ್ಯಕ್ತಿತ್ವ, ಯಾರ ಋಣದಲ್ಲೂ ಇಲ್ಲದೆ ಇರತಕ್ಕಂಥ ವ್ಯಕ್ತಿ. ನಮ್ಮೂರಿನಲ್ಲಿ ಕಾಲೋನಿ ದಲಿತ ಕೇರಿಗಳಿಗೆ ಅವ್ರು ಎಷ್ಟು ಸಹಾಯ ಮಾಡೋರಂದರೆ ಪ್ರತಿ ಮನೆ ಬಾಗಿಲು ಕಿಟ್ಕೆ ಎಲ್ಲನೂ ಉಚಿತವಾಗಿ ಕೊಡಿಸಿರೋದೆ. ದಲಿತ ಕ್ಯಾರಿಗಳು ಅಂದರೆ ಪಂಚಪ್ರಾಣ ಅವರಿಗೆ. ನಿಜವಾಗಿ ಒಂದು ಜಾತಿಯನ್ನು ಪ್ರೀತಿಸ್ತಾ ಇರಲ್ಲ ಚಿಕ್ಕತಿಮ್ಮರೆಡ್ಡಿಯವರು, ಆ ಎಲ್ಲ ಜಾತಿಗಳನ್ನೂ ಸಮಾನ ದೃಷ್ಟಿಯಿಂದ ಪ್ರೀತಿಸ್ತಾಯಿದ್ರು. ಆಮೇಲೆ ದಲಿತ ಕ್ಯಾರಿಗಳಲ್ಲಿ ಯಾರಾದರೂ ಹೆಣ್ಮಕ್ಳು ಮದುವೆ ಆಗ್ತಾವ್ರೆ ಅಂದರೆ ಅವ್ರಿಗೆ ತಾಳಿ ಸೀರೆ ಎಲ್ಲರೂ ನಮ್ಮಲ್ಲಿ ನಮ್ಮ ಹಿರಿಯರು ರಂಗಪ್ಪನವರೊಬ್ಬರು ಅಂತ ಇದ್ದರು, ಅವ್ರು ನನ್ನ ಫ್ರೆಂಡ್ ಹೇಳ್ತಾಯಿದ್ರು, ನೋಡೋ ನಮ್ಮೂರಲ್ಲಿರೋಂಥ ಎಲ್ಲ ದಲಿತ ಕ್ಯಾರಿಯಲ್ಲಿರೋ ಹೆಣ್ಮಕ್ಳು ಕೊಳ್ಳಲ್ಲಿರೋ ಮಾಂಗಲ್ಯ ಪೂರ್ತಿ ನಮ್ಮ ಚೇರ್ಮನ್ರದು ಅಂತ. ಅಷ್ಟು ಜನಪ್ರಿಯ ವ್ಯಕ್ತಿ ಚೇರ್ಮನ್. ಪಟಾಲಮ್ಮ ದೇವಸ್ಥಾನದ ಮೂಲ ವಿಗ್ರಹ ಸಂಸ್ಥಾಪಕರೇ ನಮ್ಮ ಚಿಕ್ಕತಿಮ್ಮರೆಡ್ಡಿಯವರು. ಅದಷ್ಟೇ ಅಲ್ಲ, ನನಗೆ ಅದೊಂದು ಗೊತ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ಅದ್ದೇ ವಿಶ್ವನಾಥಪುರದಲ್ಲಿರುವಂಥ ಎಲ್ಲ ದೇವಾಲಯಗಳು. ಅವ್ರು ಇನ್ನೊಂದು ಮಾತು ಹೇಳೋರು, ನನಗೆ ಯಾರಾದರೂ ಪುಣ್ಯಾತ್ಮರು 4 ಎಕರೆ ಜಮೀನು ಕೊಟ್ಟರೆ ನೋಡಪ್ಪ ತಿರುಪ್ತಿನ ವಿಶ್ವನಾಥಪುರದಲ್ಲಿ ಮರು ನಿರ್ಮಾಣ ಮಾಡ್ತೀನಿ ನಾನು ಅಂತ. ದೊಡ್ಡ ಕನಸುಗಳಿದ್ವು ಅವ್ರಿಗೆ. ಆ ಥರ ತಿರುಪ್ತಿ ಮರು ನಿರ್ಮಾಣ ಇರ್ಬೋದು. ರಾಜಾನ್ಕುಂಟೆನಲ್ಲಿ ಅವರು ಒಂದು ಥಿಯೇಟರ್ ಮಾಡಬೇಕು, ರಂಗಭೂಮಿ ಕಲಾವಿದರುಗಳು ಇವತ್ತೆಲ್ಲ ಒಂದು ನಾಟಕ ಮಾಡಬೇಕು ಅಂದರೆ 4 ಲಕ್ಷ ಖರ್ಚಾಗ್ತದೆ ಸರ್. ಆ 4 ಲಕ್ಷ ಅಲ್ಲಿ ನಾವು ಇರ್ತಕ್ಕಂಥ ಬಡ ಕಲಾವಿದಗಳ ಸಂಪಾದನೆ ಅವರು ಕ್ರೋಢೀಕರಣ ಮಾಡೋಕ್ಕಾಗಲ್ಲ. ಅದೆಲ್ಲ ಚಿಕ್ಕತಿಮ್ಮರೆಡ್ಡಿ ಅವ್ರಿಗೆ ಗೊತ್ತಿತ್ತು.
ಅವ್ರು ಹೇಳ್ತಾಯಿದ್ರು ಯಾವಾಗೂ ಏನಂತ, ನಾನು ಒಂದು ಥಿಯೇಟ್ರ್ ಮಾಡ್ತೀನಿ, ಅವ್ರ ಕೈ ಕಾಲಲ್ಲಿ ಶಕ್ತಿ ಇದ್ದರೆ ಆಚೆ ಕಡೆ ದಾನ ಧರ್ಮ ಹಣ ಅಂತ ತಂದು ಅವರು ಥಿಯೇಟ್ರ್ ನಿರ್ಮಾಣ ಮಾಡೇ ಮಾಡ್ತಾಯಿದ್ರು. ದೇವರು ಅಷ್ಟರೊಳಗಾಗಿ ಅವರನ್ನು ನಮ್ಮ ಎಲ್ಲರಿಂದ ಕಿತ್ಕೊಂಡ ಸಮಾಜಕ್ಕೆ ನಿಜವಾಗೂ ತುಂಬಲಾರದಷ್ಟು ನಷ್ಟ ಚಿಕ್ಕತಿಮ್ಮ ರೆಡ್ಡಿ ಅವರಿಲ್ಲದೆ ಇರುತ್ತೆ. ಜೀವನ ಅವ್ರದ್ದು ಅಂಥ ಮಹಾನ್ ನಾಯಕ ಸರ್. ಅವ್ರು ಮಾಡಿರೋಂಥ ಎಲ್ಲ ಕೆಲಸಗಳು ಇನ್ನು 100 ವರ್ಷ ಅವ್ರ ಕೆಲಸಗಳು ಮಾತಾಡ್ತವೆ. ನಮ್ಮೂರಲ್ಲಿ ಮಾಡಿರೋಂಥ ಮರಗಳು, ಕಟ್ಟಿರೋಂಥ ದೇವಾಲಯಗಳು, ಕಟ್ಟಿಸಿರೋಂಥ ಮನೆಗಳು, ಅವ್ರು ಕೊಟ್ಟಿರೋಂಥ ಕಿಟ್ಟಿಗೆ ಬಾಗಿಲು, ಮಾಂಗಲ್ಯಗಳು ಸದಾ ಅವ್ರ ಹೆಸರನ್ನು ನಮ್ಮ ಭಾಗದಲ್ಲಿ ಹೇಳ್ತವೆ. ಅವರೆಲ್ಲರೂ ತುಂಬ ಆದರ್ಶ. ಆಮೇಲೆ ಒಂದು ಸಣ್ಣ ಮಗುನೂ ಅವ್ರು ಏಕವಚನದಲ್ಲಿ ಮಾತಾಡಿಸ್ತಾ ಇಲ್ಲ, ಅವರ ದೊಡ್ಡ ಗುಣ ಸ್ವಾಮಿ ಅಂತಲೇ ಮಾತಾಡಿಸ್ತಾಯಿದ್ರು. ಒಬ್ಬರ ಮನ್ಸಿಗೂ ನೋವಾಗಂಗೆ ನಡ್ಕೊತಾ ಇರಲ್ಲ. ಆಮೇಲೆ ಕಲೆನ ಯಾವ ರೀತಿ ಗೌರವಿಸ್ತಾ ಇದ್ರು ಅಂತಂದರೆ 100% ಸಕ್ಸಸ್ ಆಗಿರೋ ಕಲಾವಿದನಿಗೆ ಎಷ್ಟು ಗೌರವ ಕೊಡ್ತಾಯಿದ್ರು, ಫೇಲ್ಯೂರ್ ಆಗಿರೋ ಕಲಾವಿದನಿಗೂ ಅಷ್ಟೇ ಗೌರವ ಕೊಡೋರು. ಅವ್ರು ಹೇಳೋರು, ಸ್ವಾಮಿ ಕಲೆ ಇಲ್ಲಿಂದನೇ ಹುಟ್ಟಬೇಕು ಸ್ವಾಮಿ. ಇವತ್ತು ವಿಶ್ವನಾಥ್ಪುರದಲ್ಲಿ ಮನೆ ನಾಟಕ ಮಾಡಿದ್ರು ಅವ್ರ ಊರಲ್ಲಿ, ನಾನು ಹೋಗಿದ್ದೆ. ಎಲ್ಲ 15, 16, 17, 18 ವರ್ಷದ ಹೊಸ ಹುಡುಗರು 100% ಸಕ್ಸಸ್ಫುಲ್ ನಾಟಕನ ಮಾಡಿದ್ರು. ಅದಕ್ಕೆ ಕಾರಣ ಯಾರು ಅಂದರೆ ನಮ್ಮ ಚೇರ್ಮನ್ರು. ಇಂಥ ಒಬ್ಬ ಮಹಾ ವ್ಯಕ್ತಿನ ನಾವೆಲ್ಲ ಕಳ್ಕೊಂಡಿದ್ದೀವಿ. ಅದೆಲ್ಲ ನಮಗೆ ನಿಜವಾಗೂ ಭಾಳ ನೋವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಚಿಕ್ಕತಿಮ್ಮ ರೆಡ್ಡಿ ಅವರು ಅಂದರೆ ನಮ್ಮ ಸಂಸ್ಥೆ 82ರಲ್ಲಿ ಸ್ಟಾರ್ಟ್ ಆಗಿರೋದು. ಸೊ ಆ ಸಂಪರ್ಕ ಯಾವ ಥರ ಅಂದರೆ ಅವ್ರದ್ದು ಜಮೀನು ಪಕ್ಕದಿರೋದೆಲ್ಲ ಅವ್ರದ್ದೇ ಮಾಲೀಕರು ಆಗಿದ್ದರು. ಸೊ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಯವರು ನಾಣಯ ಅಂತ. ಸೊ ಅವಾಗ ಸುತ್ತಮುತ್ತ 18 ಹಳ್ಳಿನ ದತ್ತಗೊಂಡು ಒಂದು ಪುಟ್ಟ ಭಾರತ ಥರ ನಾನಾ ಥರ ಸೇವೆ ಮಾಡ್ಕೊತಾಯಿದ್ರು. ಸೊ ನಮಗೆ ಆ ಟೈಮ್ಗೆ ಚಿಕ್ಕತಿಮ್ಮ ರೆಡ್ಡಿ ಅಂತ ಅವರು ಚೇರ್ಮನ್ ಅಂತ ಪರಿಚಯ ಇತ್ತು. ಅಂದರೆ ಪಂಚಾಯತು ಆ ಇಸುವಿನಲ್ಲಿ ಆ ಟೈಮ್ಗೆ ಅವ್ರ ಟೈಮ್ನಲ್ಲಿ ಅವ್ರು ಚೇರ್ಮನ್ ಆಗಿತ್ತು. ಸೊ ಯಾವಾಗಲೂ ಅವ್ರ ಹೆಸರು ಚೇರ್ಮನ್ ಅಂತ ನಮಗೆ ವಿಷಯ ಗೊತ್ತಾಗಿತ್ತು. ಸೊ ನಮ್ಮ ಸಂಸ್ಥೆ ಪೀಪಲ್ಸ್ ಟ್ರಸ್ಟ್ 18 ಹಳ್ಳಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರುವಾಗ ವಿಶೇಷವಾಗಿ ನಾವು ಬೇಸಿಗೆ ಟೈಮ್ನಲ್ಲಿ ಒಂದು ಸಮ್ಮರ್ ಕ್ಯಾಂಪ್ ಅಂತ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಚಿಕ್ಕತಿಮ್ಮ ರೆಡ್ಡಿ ಅವರು ಇಡೀ ಕುಟುಂಬ ನಮಗೆ ಆ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು. ವಿಶೇಷವಾಗಿ ಕೊನೆ ದಿವಸ ಒಬ್ಬಟ್ಟು ಊಟ ಅಂದರೆ ಅವ್ರಿಗೆ ಅದು ಕಂಟಿನ್ಯೂಸ್ ಆಗಿ ಎಷ್ಟು ನಾವು ಒಂದು 25 ವರ್ಷ ಅದನ್ನ ನಡೆಸಿದ್ವಿ. ಸೊ ಸುಮಾರಿಗೆ ಎಲ್ಲ ವರ್ಷ ಅವ್ರದ್ದೇ ಅದು ಕಾರ್ಯಕ್ರಮ ಇತ್ತು. ಸೊ ಆ ನಿಟ್ಟಿನಲ್ಲಿ ತುಂಬ ಒಂದು ಹತ್ತಿರದ ಸಂಪರ್ಕ ಇದ್ದರು ಅವ್ರ ಜೊತೆ. ಸೊ ಮತ್ತು ನಮ್ಮ ಸಂಸ್ಥೆ ಒಂದು 10 ಎಕರ್ನಲ್ಲಿ ತುಂಬ ಪ್ರಕೃತಿಗೆ ತುಂಬ ನಾವು ವಿಶೇಷ ಕೊಟ್ಟಿದ್ವಿ. ಅಂದರೆ 1000 ಮರ ಮೇಲೆ ನೆಟ್ಟಿದ್ರಿ. ಸೊ ಆ ನಿಟ್ಟಿನಲ್ಲಿ ಅವರು ತುಂಬ ಗಿಡ ನೆಟ್ಟಿದ್ದಾರೆ. ಪ್ಲಸ್ ವಿಶೇಷವಾಗಿ ಅವರು ಸುತ್ತಮುತ್ತ ನಾವು ಎಲ್ಲೆಲ್ಲಿ ನಾವು ದತ್ ಗ್ರಾಮ ಇದೆ ಅವರ ಎಲ್ಲ ಕಡೆಯಲ್ಲಿ ಗ್ರಾಮನಲ್ಲಿ ಅವರು ಮರ ನೆಟ್ಟಿದ್ದಾರೆ. ಸೊ ಸಾಲ್ಮರ ತಿಮ್ಮಕ್ಕ ಅಂತ ಎಲ್ಲರೂ ಗೊತ್ತಿದೆ. ಸೊ ಲೋಕಲಾಗಿ ಅವ್ರಿಗೆ ಆ ಥರ ಒಂದು ಹೆಸರು ಇತ್ತು. ಸೊ ಸಾಲು ಮರದ ಚಿಕ್ಕತಿಮ್ಮ ರೆಡ್ಡಿ ಆ ಥರ ಖಂಡಿತ ಕರಿಬೋದು, ಖಂಡಿತ. ಸೊ ಆ ನಿಟ್ಟಿನಲ್ಲಿ ಅದಲ್ಲದೆ ಸೊ ಪ್ರತಿ ಸತಿ ಅವ್ರ ಜಮೀನು ಬರುವಾಗ ನಾವೊಂದು ಭೇಟಿ ನಮ್ಮ ಕ್ಯಾಂಪಸ್ ಒಳಗಡೆ ಬಂದೇ ಬರ್ತಾಯಿದ್ರು. ಸೊ ಆ ಥರ ಒಂದು ವಿಶೇಷವಾಗಿ ನಮ್ಮ ಮೇಲೆ ಅಷ್ಟು ಪ್ರೀತಿ ಒಂದು ಗೌರವ ಕೊಡ್ತಾಯಿದ್ರು. ಯಾವಾಗ ಅವ್ರಿಗೆ ಹುಷಾರಿಲ್ಲ ಅಂತ ನಾವು ತಿಳಿಸೋವಾಗ ಒಂದು 3 ದಿವಸ ಮುಂಚೆನೇ ಭೇಟಿಯಾಗಿದ್ದೆ. ಸ್ವಲ್ಪ ಆವಾಗಲೂ ಆ ಕಷ್ಟದಲ್ಲಿ ಇರುವಾಗಲೂ ಭಾಳ ಪ್ರೀತಿ ತೋರಿಸ್ತಾಯಿದ್ರು. ಸೊ ತುಂಬ ಅವ್ರನ್ನ ನೆನೆಸ್ಕೊಳ್ತಾ ಇದ್ದೀನಿ ಈ ಸಮಯದಲ್ಲಿ. ಈ ಕಡೆ ಏರಿಯಾಗೆ ಬಂದಿದ್ದು ನಾನು 85ರಲ್ಲಿ. ಆವಾಗ ವಿಶ್ವನಾಥ್ಪುರ ಗ್ರಾಮ ನಮ್ಮ ಪೀಪಲ್ ಸಂಸ್ಥೆಗೆ ಸೇರಿತ್ತು. ಆವಾಗವಾಗ ಹಳ್ಳಿಗೆ ಕಾರ್ಯಕ್ರಮ ನಡೆಸ್ಲಿಕ್ಕೆ ಹೋಗ್ತಾಯಿದ್ದೆ. ಮತ್ತು ಆ ಕುಟುಂಬದಿಂದ ಮುನ್ರೆಡ್ಡಿ ಅಂತ ಒಬ್ಬರು ಚಿಕ್ಕತಿಮ್ಮ ರೆಡ್ಡಿ ಅವರ ಅಣ್ಣನ ಮಗ ಮುನ್ರೆಡ್ಡಿ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆಯಲ್ಲಿ ಸಂಪರ್ಕ ಬೆಳೆಸ್ಕೊಂಡಿದ್ರು. ಸೊ ಆವಾಗ ಗೊತ್ತಾಯಿತು ಚಿಕ್ಕತಿಮ್ಮ ರೆಡ್ಡಿಯವರು ಒಂದು ದೊಡ್ಡ ಕುಟುಂಬ ಅಂತೇಳಿ ಗೊತ್ತಾಯಿತು. ಆವಾಗ ಅವ್ರು ತುಂಬ ರಾಜಕೀಯದ ಆಕ್ಟಿವಾಗಿದ್ದರು. ಈ ಸೇವೆ ವಿಚಾರ ಅದು ಇದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಗೊತ್ತಾದ್ಮೇಲೆ ತಲೆ ಕೆಡ್ಸ್ಕೊತಾ ಇಲ್ಲ. ಜಾಸ್ತಿ ರಾಜಕೀಯದಲ್ಲಿ ಇದ್ಕೊಂಡು ವಸಲಿಂಗಪ್ಪ ಅಂತ ಹೇಳ್ಬಿಟ್ಟು ಜೊತೆಲಿ ಓಡಾಡ್ಕೊಳ್ತಾಯಿದ್ರು. ರಾಜನಹಳ್ಳಿ ಸರ್ಕಲಲ್ಲಿ ಸ್ವಲ್ಪ ಡಾಮಿನೆಂಟ್ ಆಗಿದ್ದರು, ರಾಜಕೀಯದಲ್ಲಿ ಡಾಮಿನೆಂಟ್ ಆಗಿದ್ದರು. ಸೊ ನಂತರ ಮೊದಲಿಂದ ಗೊತ್ತಿದ್ದಾಗ ಕಲಾವಿದರು ನಾಟಕಗಳೆಲ್ಲನೂ ಕೂಡ ಪ್ರೋತ್ಸಾಹ ಕೊಡ್ತಾಯಿದ್ರು. ನಾವು ಕೂಡ ಒಂದು ಸಲ 18 ಗ್ರಾಮದ ಸೇರಿ ಒಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ಕೂಡ ತುಂಬ ಪ್ರೋತ್ಸಾಹ ಕೊಟ್ಟರು. ಸೊ ಸ್ವಲ್ಪ ಸಹಾಯ ಕೂಡ ಮಾಡಿದ್ರು, ನಾಟಕ ಸಹಾಯ ಕೂಡ ಮಾಡಿದ್ರು. ಸೊ ಆವಾಗ ಗೊತ್ತಾಯಿತು ಇವ್ರಿಗೆ ನಾಟಕದಲ್ಲಿ ತುಂಬ ಆಸಕ್ತಿ ಅಂತ ಗೊತ್ತಾಯಿತು. ಮತ್ತು ಅವ್ರ ಸ್ನೇಹಿತರು ರಾಮರೆಡ್ಡಿ ಅಂತೇಳ್ಬಿಟ್ಟು ನಮ್ಮ ನೆಂಟರು. ಸೊ ಅವ್ರ ಮುಖಾಂತರ ಇನ್ನೂ ಜಾಸ್ತಿ ಪರಿಚಯ ಆಯಿತು ನಮಗೆ. ಸೊ ನಂತರ ಆವಾಗವಾಗ ಪ್ರಾಜೆಕ್ಟ್ ಬರ್ತಾಯಿದ್ರು, ಹೋಗ್ತಾಯಿದ್ರು, ತುಂಬ ದಂಡಿಸ್ತಾಯಿದ್ರು ನಮ್ಮನ್ನು.
ನೀವು ಏನೇ ಸೇವೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ ರಾಮಸ್ವಾಮಿಯವರೇ, ನೀವು ಫಸ್ಟು ಕುಡಿತ ನಿಲ್ಲಿಸ್ಬೇಕು ಅಂತ. ಗ್ರಾಮಗಳಲ್ಲಿ ಕುಡಿತ ಮಾರೋದು, ಕುಡಿಯೋದು ನಿಲ್ಲಿಸ್ಬೇಕು ಅಂತ ತುಂಬ ವಾದ ಮಾಡ್ತಾಯಿದ್ರು. ಅರ್ಥ ಆಯ್ತಾ? ನಾವು ಹೇಳ್ತಾಯಿದ್ವಿ ಸರ್, ಒಂದು ಕಡೆ ಗೌರ್ಮೆಂಟು ಪ್ರಮೋಟ್ ಮಾಡ್ತಾಯಿದೆ, ಒಂದು ಕಡೆ ಸ್ಟಾಪ್ ಮಾಡುವ ಅಂತ ಹೇಳ್ತಾಯಿದ್ದಾರೆ. ನಾವು ಮಧ್ಯದಲ್ಲಿ ಸಿಕ್ಕಾಕೊಂಡು ನಾವು ರಾಜ್ಯಕ್ಕೆ ಹೋಗೋದಿಲ್ಲ, ಬಟ್ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ವಿ. ಕುಡಿದ್ರೆ ತೊಂದರೆ ಆಗುತ್ತೆ, ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ವಿ. ನನ್ನ ಹತ್ರ ಕ್ಯಾಂಪ್ಸ್ ಮಾಡ್ತಾಯಿದ್ವಿ, ಡಿ ಕ್ಯಾಂಪ್ಸ್ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಆ ಥರ ಹೇಳ್ತಾಯಿದ್ರು. ನಂತರ ಏನಾದರೂ ಗೊತ್ತಿಲ್ಲ ಅವರಿಗೆ. ಸೊ ಬರ್ತಾ ಬರ್ತಾ ಸಂಸ್ಥೆಯಲ್ಲಿ ಸ್ವಲ್ಪ ಆ ಏರಿಯಾಗೆ ಬಂದರೆ, ತೋಟದ ಬಂದರೆ ಸಂಸ್ಥೆಗೆ ಬಂದೇ ಬರ್ತಾಯಿದ್ರು. ಸೊ ಬಂದು ನಮ್ಮ ಬೇಸಿಗೆ ಶಿಬಿರ ನಮ್ಮ ಇವರದಾಗೇ ಮಕ್ಕಳಿಗೆ ಪ್ರತಿ ವರ್ಷವೂ ಕೂಡ ಕೊನೆಯ ದಿವಸ 300 ಜನಕ್ಕೆ ಇಡೀ ಕುಟುಂಬನೇ, ಬೇರೆ ಯಾರು ಕೂಡ ಬಟ ಕರ್ಕೊಂಡ್ಬರ್ತಾ ಇರಲಿಲ್ಲ. ಇಡೀ ಕುಟುಂಬ, ಅವರು ಕುಟುಂಬದವರು ಮತ್ತು ಅವ್ರ ಚಿಕ್ಕಪ್ಪ ದೊಡ್ಡ ಮಕ್ಕಳೆಲ್ಲ ಸೇರಿ ಸೊ ಒಬ್ಬಟ್ಟೊಟ್ಟ ಹಾಕ್ಸ್ತಾಯಿದ್ರು. ಅದೊಂದು ಇವರೆಲ್ಲ ನೆನೆಸ್ಕೊತಾರೆ. ನಾಟಕದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಅನೇಕ ಕಲಾವಿದರಿಗೆ ಪೋಷಣೆಯನ್ನು ಕೂಡ ಮಾಡಿರ್ತಕ್ಕಂಥ, ಕಲೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾನು ಹಿಂದೆ ಸರ್ಕಾರಗಳಿದ್ದಾಗ ಕೂಡ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಬೇಕು ಅಂಥೇಳಿ ಸಾಕಷ್ಟು ಸರಿ ಕೊಟ್ಟರು ಕೂಡ ಕೊಡಲಿಲ್ಲ. ಅಲ್ಲೆಲ್ಲ ಇನ್ಫ್ಲೂಯೆನ್ಸ್ ಮಾಡಬೇಕು. ಮತ್ತು ಒಂದು ಸರಿ ಏನು ಅಂದರೆ, ಈ ಸಾಮಾಜಿಕವಾಗಿ ನಾವು ನೋಡ್ತೀವಿ, ಯಾರಿಗಾದರೂ ಒಂದು ಪ್ರಶಸ್ತಿ ಬಂದುಬಿಟ್ರೆ ಕರೆದು ಅವ್ರಿಗೆ ಕೊಡೋದೆ, ಅವರೇ ಏನೋ ಗಿಡ ನೆಟ್ಟಂಗೆ ಮಾಡ್ದಂಗೆ. ಈ ಥರದವ್ರಿಗೂ ಕೂಡ ನಾವು ಪ್ರೋತ್ಸಾಹವನ್ನು ಕೊಟ್ಟರೆ ಖಂಡಿತ ಕೂಡ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಹುಟ್ಟು ದರಿದ್ರವಾಗಿದ್ದರೂ ಸಾವು ಶ್ರೀಮಂತವಾಗಿರಬೇಕು ಅನ್ನುವ ಈ ತತ್ವವನ್ನು ಬಹಳವಾಗಿ ನಂಬುವನು ನಾನು. ಅವ್ರು ಹೇಗೂ ಹುಟ್ಟಬೋದು, ಸತ್ತು ಹೋಗ್ಬೋದು, ಆದರೆ ಹುಟ್ಟು ಮತ್ತು ಸಾವಿನ ನಂತರದಲ್ಲಿ ವ್ಯಕ್ತಿ ಬದುಕಕ್ಕೆ ಸಾಧ್ಯವೇ ಅಂತೇನಾದ್ರು ಇದ್ದರೆ ಇಂಥ ವ್ಯಕ್ತಿಗಳು ಮಾತ್ರ ಸಾಧ್ಯ. ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸಾವಿಲ್ಲ, ಕಲಾಕೃತಿಗಳಿಗೆ ಸಾವಿಲ್ಲ, ಪುಸ್ತಕಗಳಿಗೆ ಸಾವಿಲ್ಲ. ವ್ಯಕ್ತಿ ಮಾಡಿ ಹೋಗಿರೋ, ಬಿಟ್ಟು ಹೋಗಿರತಕ್ಕಂಥ ಅನೇಕ ಸಾಧನೆಗಳೇನಿದೆ, ಸಾರ್ಥಕವಾದ ಸ್ಮಾರಕಗಳಿದೆ, ಅದು ಯಾವುದಕ್ಕೂ ಸಾವಿಲ್ಲ ಅಲ್ವೇ? ರಾಜ್ಕುಮಾರ್ ಅವರು ಇಲ್ಲ ಅಂತ ಯಾರು ಹೇಳ್ತಾರೆ? ಭೌತಿಕವಾಗಿ ದೈಹಿಕವಾಗಿ ಇಲ್ಲ ಅಷ್ಟೇ. ಪುನೀತು ಇಲ್ಲ, ಹೌದು ಇಲ್ಲ ಅಂತ ಅನಿಸತ್ತಷ್ಟೇ. ಆದರೆ ಅವರ ನೆನಪು ನಮ್ಮನ್ನು ಅಗಾಧವಾಗಿ ಕಾಡುತ್ತೆ. ಅವ್ರು ಮಾಡಿರೋ ಪಾತ್ರಗಳು, ಮಾಡಿರೋ ಸಮಾಜ ಸೇವೆ ಅವೆಲ್ಲವೂ ಕೂಡ. ನಾನು ಮೊನ್ನೆ ಪಟಲಮ್ಮನ ಜಾತ್ರೆಗೆ ಹೋದಾಗ ಅಲ್ಲಿ ಬೋರ್ಡ್ ನೋಡಿದೆ. ನನಗೆ ಸಾಲು ಮರದ ಚಿಕ್ಕ ತಿಮ್ಮಾರೆಡ್ಡಿ ಅಂತ ಒಂದು ಬೋರ್ಡನ್ನು ನೋಡಿದೆ. ಯಾರು ಇವರು ಅಂತಕ್ಕಂಥ ಕುತೂಹಲ ನನ್ನೊಳಗೆ ಬಂತು. ಇದು ಎಲ್ಲರಲ್ಲೂ ಬರುತ್ತೆ. ಆ ಬೋರ್ಡ್ ನೋಡಿದ ಕೂಡಲೇ ಎಲ್ಲರಲ್ಲೂ ಬರುತ್ತೆ. ಈಗ ನಾನು ಹೋಗಿ ಬೋರ್ಡ್ ಹಾಕೊಳ್ಳೋಕ್ಕಾಗತ್ತೆ? ಯಾರೋ ಬೋರ್ಡ್ ಹಾಕೊಳ್ಳೋಕ್ಕಾಗತ್ತೆ? ಈ ಬೋರ್ಡು ಹೇಗೆ ಶಾಶ್ವತವಾಗಿ ಅಲ್ಲಿ ನೆಲೆ ನಿಂತಿದೆಯೋ ಹಾಗೆ ಈ ವ್ಯಕ್ತಿ ಮನೆಯಲ್ಲಿ ನೆಲೆ ನಿಂತಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ಪಟ್ಟಿಯನ್ನೇ ಕೊಟ್ಟರೆ ನೀವು. ಅವರು ಒಬ್ಬರು ಕಲಾವಿದರು, ದಾನಶೂರ ಕರ್ಣ, ಸಮಾಜ ಸೇವೆ ಮಾಡ್ತಕ್ಕಂಥವ್ರು. ಮತ್ತು ನಮ್ಮಲ್ಲಿ ಕನ್ನಡದ ಶಾಸನಗಳೇನಿದೆ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ಜಲಾಗಾರವಂ ಮಾಡು ಅಂತ ಏನು ಹೇಳ್ತಿದ್ರು ಅದಕ್ಕೆ ಅನ್ವರ್ಥವಾಗಿ ಬದುಕಿದವರು ಚಿಕ್ಕ ತಿಮ್ಮಾರೆಡ್ಡಿಯವರು ಅಲ್ವೇ? ಸೊ ಅವರು ಇಡೀ ಪಟಾಲಮ್ಮ ದೇವಸ್ಥಾನದ ಆವರಣದಲ್ಲಿ ಒಂದು ದೊಡ್ಡ ವನವನ್ನೇ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಸಾವಿರಾರು ಜನ ಅಲ್ಲಿ ಹೋದಾಗ ಆ ನೆರಳು ಬರುತ್ತಲ್ಲ, ಯಾರಪ್ಪ ಪುಣ್ಯಾತ್ಮ ಅಂತಾರಲ್ಲ, ಅಲ್ಲಿ ಅವರ ಸಾರ್ಥಕತೆ ಇರೋದು. ಇದು ಅವರ ಸಾರ್ಥಕತೆ. ಇಂತಹ ಬದುಕನ್ನು ಬಾಳಿದ್ದಾರಲ್ಲ ಚಿಕ್ಕ ತಿಮ್ಮಾರೆಡ್ಡಿಯವರು, ಇದು ಇಡೀ ನಮ್ಮ ಕಲಾ ಜಗತ್ತಿಗೆ ಒಂದು ಆದರ್ಶ. ನಾವು ಕಲಾವಿದರು ಪಾತ್ರ ಮಾಡ್ತೀವಿ, ಬಣ್ಣ ಹಾಕ್ಕೊಳ್ತೇವೆ, ಬಣ್ಣ ಕಳಿಸ್ತೇವೆ, ಪ್ರಶಂಸೆಗಳು ಪಡ್ಕೊಳ್ತೇವೆ, ಅದು ಬೇರೆ. ಆದರೆ ಕಲಾವಿದರಾಗಿದ್ದು, ಸಮಾಜ ಸೇವಕರಾಗಿದ್ದು, ಪಟೇಲರಾಗಿದ್ದು, ಇಡೀ ಹಳ್ಳಿಯನ್ನು ನಿರ್ವಹಣೆ ಮಾಡ್ತಾ ಇದ್ದ ರೀತಿ ನಮ್ಮ ಯಲಹಂಕದ ಸಿಂಹ ಸ್ವಪ್ನರಾಗಿದ್ದಂಥ ಗೋಪಾಲ್ ಗೌಡರನ್ನ ಸ್ಮರಿಸ್ಕೊಳ್ಬೇಕು ನಾವು ಇವರ ಮೂಲಕ. ಇವರು ಗೋಪಾಲ್ ಗೌಡರು ಹಾಗೆ, ಗೋಪಾಲ್ ಗೌಡರು ಇದ್ದಾರೆ ಅಂದರೆ ಪೊಲೀಸರು ಒಳಗಡೆ ಬರ್ತಿರ್ಲಿಲ್ವಂತೆ. ಹಾಗೆ ಚಿಕ್ಕ ತಿಮ್ಮಾರೆಡ್ಡಿಯವರು ಅದೇ ವಿಶ್ವನಾಥಪುರದಲ್ಲಿ ಇದ್ದಾರೆ ಅಂತಂದರೆ ಅಲ್ಲಿ ಯಾವುದೇ ಸಾಮಾಜಿಕವಾದ ನ್ಯಾಯವಿದ್ದರೂ ಕೂಡ ಅದನ್ನು ಇವರೇ ಬಗೆಹರಿಸ್ತಾ ಇದ್ದರು. ಪೊಲೀಸರು ಒಳಗಡೆ ಬರ್ತಿರಲಿಲ್ಲ. ಅಂದರೆ ಎಷ್ಟರ ಮಟ್ಟಿಗೆ ಅವರಿಗೆ ಗೌರವ, ಘನತೆ, ಅಗತ್ತು, ಗಾಂಭೀರ್ಯ ಇತ್ತು ಅಂತಕ್ಕಂಥದ್ದು. ವ್ಯಕ್ತಿ ಬದುಕಿದರೆ ಹೀಗೆ ಬದುಕಬೇಕು, ವ್ಯಕ್ತಿ ಬದುಕಿದರೆ ಹೀಗೆ ಬಾಳಬೇಕು. ಆಸ್ತಿ ಮಾಡದೆ, ಅಡವು ಮಾಡದೆ, ಜಮೀನು ಮಾಡದೆ, ಮನೆಗಳ ಇದಲ್ಲ. ನಿಜವಾಗಿಯೂ ಕೂಡ ಒಬ್ಬ ವ್ಯಕ್ತಿಯ ಆದರ್ಶಗಳೇನು ಅಂತಂದರೆ
ಸತ್ತ ನಂತರ ನಾವು ಸ್ಮರಿಸ್ಕೊಳ್ತೇವಲ್ಲ, ಸತ್ತ ನಂತರ ವ್ಯಕ್ತಿಯನ್ನು ಹೀಗಿದ್ದರೂ ಪುಣ್ಯಾತ್ಮ ಅಂತೀವಲ್ಲ, ಅವರು ಸ್ವರ್ಗಕ್ಕೆ ಹೋಗಿರುವುದು, ಸ್ವರ್ಗಕ್ಕೆ ಹೋಗುವುದು. ಇದೇ ಸ್ವರ್ಗ ನರಕದ ಒಂದು ಕಲ್ಪನೆ. ಸ್ವರ್ಗ ನರಕ ಬೇರೆ ಎಲ್ಲೂ ಇಲ್ಲ, ಎಲ್ಲ ಇಲ್ಲೇ ಇದೆ. ನಮ್ಮ ಬಾಯಿ ಮಾತಿನಲ್ಲಿ ಆ ವ್ಯಕ್ತಿಯನ್ನು ನಾವು ಸ್ಮರಿಸಿಕೊಂಡು ಪುಣ್ಯಾತ್ಮ ಅಂತ ಹೇಳಿದರೆ ಆ ವ್ಯಕ್ತಿ ಸ್ವರ್ಗಕ್ಕೆ ಹೋದಾಗೆ. ಅಯ್ಯೋ ಇಂಥ ವ್ಯಕ್ತಿ ಇದ್ದ, ಸತ್ತೋದ, ಹಾಳಾಗೋಗಲಿ ಅಂತ ನಾವು ನೊಂದ್ಕೊಂಡು ನುಡಿದ್ರೆ ಅವನು ನರಕಕ್ಕೆ ಹೋದಾಗೆ. ಇಷ್ಟೇ ಸ್ವರ್ಗ ನರಕದ ಕಲ್ಪನೆ ಜನಪದರು ಕಂಡುಕೊಂಡಿರ್ತಕ್ಕಂಥದ್ದು. ಹಾಗೆ ಚಿಕ್ಕ ತಿಮ್ಮಾರೆಡ್ಡಿಯವರು ಒಂದು ಸಾರ್ಥಕವಾದಂತಹ ಜೀವನವನ್ನು ಬದುಕಿದ್ದಾರೆ, ಬಾಳಿದ್ದಾರೆ. ಅವರು ಬಿಟ್ಟೋಗಿರ್ತಕ್ಕಂಥ ಅನೇಕ ನೆನಪುಗಳೇನಿವೆ ಅವು ನಮ್ಮನ್ನು ಕಾಡುತ್ತೆ. ಮತ್ತು ಬದುಕಿದರೆ ಹೀಗೆ ಬದುಕಬೇಕಯ್ಯ, ಏನಾದರೂ ಸಣ್ಣದಾಗಿ ಮಾಡಲಿಕ್ಕೆ ಸಾಧ್ಯವೇ ಅಂತಕ್ಕಂಥದ್ದನ್ನು ಮಾಡುವ ಹಾಗೆ ಮಾಡಬೇಕು ಅಂತ ದಾರಿ ತೋರಿಸಿದ್ದಾರೆ ಚಿಕ್ಕ ತಿಮ್ಮಾರೆಡ್ಡಿಯವರು. ಅವರ ನೆನಪು ಚಿರಂತನ ಚಿರಂತನ ಚಿರಂತನ. ನಮಸ್ಕಾರ. ಚಿಕ್ಕ ತಿಮ್ಮಾರೆಡ್ಡಿಯವರು ಪರಿಸರ ಪ್ರೇಮಿಯಾಗಿ ರಾಜನಗುಂಟೆ ಗ್ರಾಮ ಪಂಚಾಯಿತಿಯ ಹಿಂದೆ ರಾಜನಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿಯೂ ಸಹ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿದರು. ಅವರು ಮಾಡಿರ್ತಕ್ಕಂಥ ಕೆಲಸಗಳು ಎಲ್ಲ ಇಂದಿಗೂ ಅಜರಾಮರವಾಗಿ ಉಳ್ಕೊಂಡಿದೆ. ಅವರು ರಾಜನಗುಂಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ಅವಧಿಯಲ್ಲಿ ಸುತ್ತಮುತ್ತಲಿನ ರಾಜನಗುಂಟೆ ವ್ಯಾಪ್ತಿಯ ಹಲವಾರು ಹಳ್ಳಿಗಳಲ್ಲಿ ಸಾವಿರಾರು ಗಿಡ ಮರಗಳನ್ನು ಬೆಳೆಸಿ ಎಲ್ಲರಿಗೂ ನೆರಳು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಕಲಾ ಪೋಷಕರು ಆಗಿದ್ದ ಅವರು ಹಲವಾರು ಕಲಾವಿದರನ್ನ ಬೆಳೆಸಿ ಪ್ರೋತ್ಸಾಹ ನೀಡೋದರಲ್ಲೂ ಯಶಸ್ವಿಯಾಗಿದ್ದರು. ಇದ್ರ ಜೊತೆ ಸಮಾಜಮುಖಿ ಕಾರ್ಯಗಳನ್ನು ಸಹ ಮಾಡ್ಕೊಂಬಂದಿದ್ರು. ದಾನ ಧರ್ಮ ಇವನ್ನೆಲ್ಲ ಮಾಡ್ಕೊಂಡು ಬಂದಿದ್ದರು. ಇವರು ಒಂದು ಕಾಲದಲ್ಲಿ ಇವರು ಏನು ನ್ಯಾಯಗಳು ಇದನ್ನೆಲ್ಲ ಮಾಡ್ತಾಯಿದ್ರು. ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ದೂರುಗಳು ಹೋಗದೇ ಇರತಕ್ಕಂಥ ಒಂದು ನಿದರ್ಶನಗಳು ಎಷ್ಟೋ ಇದ್ದಾವೆ. ಇಂಥ ಒಂದು ಇಷ್ಟೇ ಅಲ್ಲದೆ ಇವರು ತುಂಬ ಸಮಾಜಮುಖಿ ಕಾರ್ಯಗಳನ್ನು ಕಾರ್ಯಗಳನ್ನ ಹೇಳಕ್ಕೆ ಹೋದರೆ ಅಷ್ಟಿಷ್ಟಲ್ಲ. ಒಂಥರ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೈ ಆಡಿಸಿರ್ತಕ್ಕಂಥ ಚಿಕ್ಕ ತಿಮ್ಮಾರೆಡ್ಡಿಯವರು ಇವತ್ತು ನಮ್ಮನ್ನು ಅಗಲಿದ್ರೂ ಸಹ ಅವರು ಮಾಡಿರ್ತಕ್ಕಂಥ ಸೇವೆಗಳು, ಸಮಾಜಮುಖಿ ಕಾರ್ಯಗಳಾಗಲಿ, ಅವರು ಯಾವುದೇ ಈ ವಿವಿಧ ರಂಗಗಳಿಗೆ ಅವ್ರಿಗೆ ಸಲ್ಲಿಸೋ ಸೇವೆಗಳಾಗಲಿ, ಒಬ್ಬರು ರೈತರು ಆಗಿ, ಪ್ರಗತಿಪರ ರೈತರು ಆಗಿ ಕೃಷಿ ಕ್ಷೇತ್ರಕ್ಕೂ ಸಹ ಹಲವಾರು ಕೊಡುಗೆಗಳನ್ನ ನೀಡಿದ್ದಾರೆ. ಎಷ್ಟೋ ರೈತರಿಗೆ ಇವರು ಮಾದರಿಯಾಗಿ ಕೆಲಸ ಮಾಡಿದ್ದಾರೆ. ಇಂಥವೆಲ್ಲ ಆದರ್ಶಪ್ರಾಯವಾಗಿ ಇಂದಿಗೂ ಉಳ್ಕೊಂಡಿದ್ದಾವೆ. ಇವೆಲ್ಲನೂ ಇವ್ರಿಗೆ ಇಂದಿನ ನಮ್ಮಂಥ ಯುವ ಜನಾಂಗಕ್ಕೆ, ಮುಂದಿನ ಪೀಳಿಗೆಯವ್ರಿಗೂ ಸಹ ಇಂಥ ಇವ್ರಿಗೆ ಮಾಡಿರ್ತಕ್ಕಂಥ ಕೆಲಸಗಳು ಏನಿದ್ದಾವೆ ಇವೆಲ್ಲ ಒಂಥರ ಸ್ಮರಣೀಯವಾಗಿ ಉಳಿಯುವಂಥ ಕಾರ್ಯಗಳಾಗಿವೆ. ಇಂಥವ್ರು ಸಮಾಜದಲ್ಲಿ ಹುಟ್ಟಿ ಬರಬೇಕು, ಇಂಥ ಹೆಚ್ಚು ಕೆಲಸಗಳಾಗಬೇಕು. ಆ ಮೂಲಕ ನಮ್ಮ ಸಮಾಜ, ರಾಜ್ಯ, ದೇಶ ಎಲ್ಲ ಅಭಿವೃದ್ಧಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರು ಸಮಾಜಮುಖಿಯಾಗಿ ಸಮಾಜಕ್ಕೆ ಅನೇಕ ಅವರು ಹೋದರೂ ಕೂಡ ಶಾಶ್ವತವಾಗಿ ಸಮಾಜಕ್ಕೆ ಉಳಿತಕ್ಕಂಥ ಒಂದು ಮಾದರಿ ಕೆಲಸಗಳನ್ನ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಅವರು ಎಷ್ಟೇ ಹಿರಿಯರಾದರೂ ಕೂಡ ಅನೇಕ ಪರಿಸರ ಉಳಿಸ್ತಕ್ಕಂಥ ಸರ್ಕಾರಿ ಜಾಗಗಳಲ್ಲಿ, ಗುಂಡುತೋಪುಗಳಲ್ಲಿ ಸಾವಿರಾರು ಮರಗಳನ್ನ ನೆಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಬರೀ ನೆಡ್ತಕ್ಕಂಥದ್ದಲ್ಲ, ಅವನ್ನ ಪೋಷಣೆ ಮಾಡಿ ಬೆಳೆಸ್ತಕ್ಕಂಥ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಬಂದಿದ್ದರು. ಮತ್ತು ಅವರು ರಾಜಕೀಯವಾಗಿ ಕೂಡ ಅನೇಕ ನನ್ನಂಥ ಯುವ ರಾಜಕಾರಣಿಗಳಿಗೆ ಇವಾಗ ರಾಜಕಾರಣಕ್ಕೆ ಬರಬೇಕು ಅಂತ ಇರ್ತಕ್ಕಂಥವ್ರಿಗೆ ಮಾದರಿಯಾಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ. ಗ್ರಾಮೀಣ ಭಾಗವನ್ನು ಯಾವ ರೀತಿಯಾಗಿ ರಾಜಕಾರಣ ದೃಷ್ಟಿಯಿಂದ ನೋಡಬೇಕು, ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸಬೇಕು, ರೈತರಿಗೆ ಯಾವ ರೀತಿಯಾಗಿ ಸರ್ಕಾರದ ಕೆಲಸಗಳನ್ನ ತಲುಪಿಸ್ತಕ್ಕಂಥದ್ದು ಯಾವ ರೀತಿ ತಲುಪಿಸ್ಬೇಕು ಅಂತಕ್ಕಂಥದ್ದು ಕೂಡ ಅನೇಕ ರೀತಿಯಲ್ಲಿ ಮಾಡಿಕೊಟ್ಟು ಹೋಗಿದ್ದಾರೆ. ಮತ್ತು ನಾಟಕಕಾರರಾಗಿ ನೂರಾರು ನಾಟಕಗಳನ್ನು ಇಲ್ಲಿಂದ ಬಳ್ಳಾರಿಗೆ ಹೋಗಿರ್ತಕ್ಕಂಥವ್ರು, ರಾಯಚೂರಿಗೆ ಹೋಗಿರ್ತಕ್ಕಂಥ, ನನ್ನ ಜೊತೆ ಯಾವಾಗಲೂ ಕೂಡ ಹಂಚ್ಕೊಳ್ಳೋರು. ಬಜಾಜ್ ಚೇತಕ್ಕಿತ್ತಂತೆ, ಬಜಾಜ್ ಚೇತಕಲ್ಲಿ ಹೋಗೋರಂತೆ ಅವರು. ಅಷ್ಟು ದೂರ ಹೋಗಿ ನಾಟಕಗಳನ್ನ ನೋಡ್ತಕ್ಕಂಥದ್ದು, ನಾಟಕದಲ್ಲಿ ತಾವು ಅಭಿನಯಿಸ್ತಕ್ಕಂಥದ್ದು, ಆ ರೀತಿಯ ರಂಗ ಕಲಾವಿದರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಮತ್ತು ಅವ್ರಿಗೆ ಕೆಂಪೇಗೌಡ ಪ್ರಶಸ್ತಿ ಕೂಡ ಬಂದಿತ್ತು. ಮತ್ತು ಆಗಿನ ಕಾಲದ ರಾಜಕಾರಣಿಗಳು, ಅವರ ಸಮಕಾಲೀನ ರಾಜಕಾರಣಿಗಳಿದ್ದರು, ಸರ್ಕಾರದಲ್ಲಿ ಇರ್ತಕ್ಕಂಥ ಅನುದಾನದ ವ್ಯವಸ್ಥೆ ಒಳಗಡೆ ಸಾಮಾಜಿಕವಾಗಿ ಬದ್ಧತೆ ಇಟ್ಕೊಂಡು ಕೆಲಸವನ್ನು ಮಾಡಿದಂಥವ್ರು ಅವರು. ಮತ್ತು ಅವ್ರಿಗೆ ಒಂದು ಹೇಳಬೇಕಂತಂದರೆ, ಅವ್ರ ಮೇಲೆ ಹಿಂದೂ ಧರ್ಮವನ್ನು ಹೆಂಗೆ ಪ್ರಚಾರ ಮಾಡ್ತಾಯಿದ್ರು, ಹಿಂದೂ ಧರ್ಮವನ್ನು ಹೆಂಗೆ ಪೋಷಣೆ ಮಾಡ್ತಾಯಿದ್ರು ಅಂದರೆ,
ಅವ್ರೂರಲ್ಲಿ ವಿಶ್ವನಾಥ್ಪುರದಲ್ಲಿ ಇರ್ತಕ್ಕಂಥ ಅಶ್ವತ್ಥ ಕಟ್ಟೆಗಳು ಇನ್ನು ಯಾವ ಊರಲ್ಲೂ ಅಷ್ಟಿಲ್ಲ. ಅಷ್ಟು ಸುಮಾರು ಒಂದು 5 ಅಶ್ವತ್ಥ ಕಟ್ಟೆಗಳನ್ನ ಇವರೇ ಜೀರ್ಣೋದ್ಧಾರ ಮಾಡಿದ್ದಾರೆ. ಮೊನ್ನೆ ಕೂಡ ಅವರು ಕೊನೆ ಅಂತಿಮ ಕಾಲದಲ್ಲೂ ಕೂಡ ಹೇಳ್ತಾಯಿದ್ರು, ನಾನು ಪಟಲಮ್ಮ ದೇವಸ್ಥಾನದ ಹತ್ರ ಒಂದು ಅಶ್ವತ್ಥ ಕಟ್ಟೆ ಕಟ್ಟಬೇಕು, ಅದಕ್ಕೆ ನಾನು ಹೇಳಿದ್ದೆ ಕಟ್ಟಬೇಕು ಅಂತೇಳಿ ಅಂತಕ್ಕಂಥ. ಎಲ್ಲೇ ಧಾರ್ಮಿಕ ಕೆಲಸ ಕಾರ್ಯಗಳು ದೇವಾಲಯಗಳು ಕಟ್ಟಬೇಕಾದ್ರೆ ಅವರಲ್ಲಿ ಶಕ್ತಿ ಮೀರಿ ಆರ್ಥಿಕ ಸಹಾಯವನ್ನು ಮಾಡ್ತಂಥ ಮಹಾನ್ ಹೃದಯವಂತ ಅಂದರೆ ತಪ್ಪಾಗಲಾರ್ದು. ಅವ್ರಿಗೆ ಮತ್ತು ಅವರ ಕುಟುಂಬಕ್ಕೆ ಆ ಶಕ್ತಿಯನ್ನು ಬರೆಸಲಿ, ಭಗವಂತ ಕರುಣಿಸಲಿ, ಮತ್ತು ಅವರ ಕುಟುಂಬ 100 ಕಾಲ ಸುಖವಾಗಿರಲಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ.